ನಗುವಿನಲ್ಲೂ ಕನ್ನಡತನ ಬಿತ್ತರಿಸುವ ಹೆಮ್ಮೆಯ ವಾಹಿನಿ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿಶೇಷವಾದ ಈ ದಿನ ವಿಶೇಷವಾದ ಯಾವ ಮಾಹಿತಿಯನ್ನ ನೀಡ್ತಿದ್ದಾರೆ, ಯಾವ ವಿಶೇಷವಾದ ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ ತಿಳಿಯೋಣ. ನಮ್ಮ ಜೊತೆ ಇದ್ದಾರೆ ಪ್ರತಿದಿನದಂತೆ ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ಹೆಸರಾಂತ ಜ್ಯೋತಿಷಿಗಳು, ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಗುರುಗಳೇ. ನಮಸ್ಕಾರ ಮತ್ತು ಧನ್ಯವಾದ. ಪಂಚಾಂಗ ಶ್ರವಣ ಮಾಡೋಣವಾ? ಆಗಲಿ. ಓಂ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ವರಶಿಷ್ಠಾಂತೇವ ಸದೃಶಗಣೇರಾವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತ ಜನ್ಮುದ್ರಮಾನಂದರೂಪಂ ಸ್ವಾತ್ಮಾ ರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯರಾದಂಥ ಬಾಂಧವರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಯಾರ್ಯಾರು ಈ ಒಂದು ಆಗಸ್ಟ್ ತಿಂಗಳ 7ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ, ಮದುವೆ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿದ್ದೀರೋ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳು. ಮತ್ತು ಭಗವಂತ ನಿಮ್ಮೆಲ್ಲರ ಸಂಕಟಗಳನ್ನು, ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹ ಮಾಡಿಕೊಡಲಿ ನಿಮಗೆ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಹಾಗೆ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತುವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿನ ಗುರುವಾರ. ಇವತ್ತು ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಪ್ರೀತಿ ಅನ್ನುವಂತಹ ಯೋಗ ಮತ್ತು ತೈತಿಲ ಅನ್ನುವಂತಹ ಕರಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗ. ಆದರೆ ಇವತ್ತಿನ ಗ್ರಹಗತಿ ಏನಂತಂದರೆ ಯಥಾಕ್ರಮೇಣ ಮೇಷವೃಷಭ ರಾಶಿಗಳು ಖಾಲಿ, ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ರಾಶಿಗಳಲ್ಲಿ ಕ್ರಮೇಣ ಗುರು ಶುಕ್ರ ಬುಧ ಆದಿತ್ಯ ಮತ್ತು ಸಿಂಹದಲ್ಲಿ ಕೇತು ಮತ್ತು ಕನ್ಯಾದಲ್ಲಿ ಕುಜ ಇರತಕ್ಕಂಥದ್ದು. ತುಲಾ ವೃಶ್ಚಿಕ ರಾಶಿಗಳು ರಿಕ್ತ, ಆದರೆ ಯಾವುದೇ ಗ್ರಹ ಸಂಚಾರ ಇಲ್ಲ. ಧನು ರಾಶಿಯಲ್ಲಿ ಚಂದ್ರ ಇದ್ದಾನೆ, ಮಕರದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭದಲ್ಲಿ ರಾಹು ಇದ್ದಾನೆ ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ ಗುರುವಾರ. ವೀಕ್ಷಕರೇ, ಈಗ ದಿನ ಭವಿಷ್ಯ ಪ್ರಾರಂಭಿಸುವ ಸಮಯ. ಗುರುಗಳೇ, ಮೇಷರಾಶಿಗೆ ಹೇಗಿದೆ ಈ ದಿನ? ಈಗ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚತುರ್ಥಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥ ಒಂದು ಯೋಗ, ಶುಕ್ರ ನಕ್ಷತ್ರದಲ್ಲಿರ್ತಕ್ಕಂಥ ಯೋಗ ಕೂಡ ಹೌದು. ಹಾಗಾಗಿ ಇವತ್ತು ಮೇಷರಾಶಿಯವರು, ನಿಮ್ಮ ರಾಶಿಯಲ್ಲಿ ಒಂದು ಶುಕ್ರ ನಕ್ಷತ್ರ ಇದೆ, ಅದು ಭರಣಿ ನಕ್ಷತ್ರ. ಹಾಗಾಗಿ ವಿಶೇಷವಾಗಿ ಭರಣಿ ನಕ್ಷತ್ರದವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಉಳಿದ 2 ನಕ್ಷತ್ರ ಅಶ್ವಿನಿ ಕೃತಿಕಾ ನಕ್ಷತ್ರದವರೇನು ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ. ಯಾಕೆ ಅಂತಂದರೆ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟು ಕೇತುವಿನ ಸಂಚಾರ ಪಂಚಮದಲ್ಲಿದೆ. ನಿಮಗೇನಾದ್ರು ಸಣ್ಣ ಪುಟ್ಟ ಅಡಚಣೆ ಅಂತಕ್ಕಂಥದ್ದು ಕಂಡ ಪಕ್ಷದಲ್ಲಿ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ ಅವನಿಗೆ ಒಂದು 21 ಗರಿಕೆಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಗುರುವಾರ ಇವತ್ತಲ್ವ. ಹಾಗಾಗಿ ಗುರು ಗಣಪತಯೇ ನಮಃ. ಗುರು ಮತ್ತು ಗಣಪತಿಗಳನ್ನು ಏಕೋಭಾವದಿಂದ ದರ್ಶನ ಮತ್ತು ಪ್ರಾರ್ಥನೆ ಪೂಜಾದಿಗಳನ್ನು ಸಲ್ಲಿಸ್ಕೊಳ್ಳಿ, ಶುಭವಾಗಲಿ ಅಂತ ಹಾರೈಸ್ತೇನೆ. ಹಾಗೆಯೇ ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನವಾಗಿದೆ. ಕಾರಣ, ರಾಶಿಯಲ್ಲಿರ್ತಕ್ಕಂಥ ಗ್ರಹಸ್ಥಿತಿ, ರಾಶಿಗೆ ಸಂಬಂಧಪಟ್ಟು ದ್ವಿತೀಯದಲ್ಲಿ ಗುರು ಇರತಕ್ಕಂಥದ್ದು ಆಂಶಿಕವಾಗಿರ್ತಕ್ಕಂಥ ಗಜಕೇಸರಿ ಯೋಗವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಡ್ತದೆ. ಅಧೋಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಪಾದ ಹಿಮ್ಮಡಿಗಳಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಚುಚ್ಚಿದ ಅನುಭವ ಆಗ್ತಕ್ಕಂಥದ್ದು, ವಾತ ವಿಕಾರದಿಂದ ಆಗ್ತಕ್ಕಂಥ ಲಕ್ಷಣಗಳು ಇರೋದರಿಂದ ಸ್ವಲ್ಪ ಮಟ್ಟಿಗೆ ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಬಿಸಿ ಬಿಸಿಯಾದ ನೀರಿಗೆ ಉಪ್ಪನ್ನು ಸೇರಿಸಿ ಕರಡಿ ಅದರೊಳಗಡೆ ಕಾಲನ್ನು ಅರ್ಧ ಗಂಟೆಗಳ ಕಾಲ ಇಟ್ಕೊಂಡ್ರೆ ಶರೀರದಲ್ಲಿರ್ತಕ್ಕಂಥ ವಾತ ಅಂತಕ್ಕಂಥದ್ದು ಉಪಶಮನವಾಗ್ತದೆ. ಇದರ ಜೊತೆಯಲ್ಲಿ ವಾತ ಅಂದರೆ ಗಾಳಿ, ಪವನ ಸುತನಾಗಿರ್ತಕ್ಕಂಥ ಆಂಜನೇಯನನ್ನು ಧ್ಯಾನ ಮಾಡ್ಕೊಳ್ಳಿ, ಶುಭವಾಗ್ತದೆ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಉತ್ತಮವಾದಂಥ ದಿನ. ಕಾರಣ, ಪಂಚಮಾಧಿಪತಿಯು ಪಂಚಮಕ್ಕೆ ದೃಷ್ಟಿಯನ್ನು ಕೊಡುವುದರ ಜೊತೆಯಲ್ಲಿ ಮಿಥುನ ರಾಶಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಲಾಭಾಧಿಪತಿಯಿಂದ ನಿರೀಕ್ಷೆ ಮಾಡಬಹುದು. ಅಂದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಲಾಭಷಷ್ಠಾಧಿಪತಿಯು ಒಬ್ಬನೇ, ಅವನೇ ಮಂಗಳ. ಚತುರ್ಥ ರಾಶಿಯಲ್ಲಿರ್ತಕ್ಕಂಥವನು ಪೂರ್ಣವಾಗಿರತಕ್ಕಂಥ ಶನಿ, ಗುರು, ಶುಕ್ರ, ಕುಜ ಮತ್ತು ಚಂದ್ರರ
ಒಂದು ಚತುಷ್ಕೋಣ ಯೋಗ ಅಂತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಗ್ತದೆ. ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಇವತ್ತು ಸುಬ್ರಹ್ಮಣ್ಯನನ್ನು ಧ್ಯಾನ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ನಿತ್ಯದ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಿ. ಏನು ಅಂಥ ದೊಡ್ಡ ಸಮಸ್ಯೆ ಆಗ್ತಕ್ಕಂಥ ಯಾವುದೇ ಗ್ರಹಸ್ಥಿತಿ ಇವತ್ತು ಕಾಣಿಸೋದಿಲ್ಲ. ಆದರೂ ದಶಾಭುಕ್ತಿಯ ಪ್ರಕಾರ ವಿಶೇಷವಾಗಿ ಯಾರು ಆರ್ದ್ರ ನಕ್ಷತ್ರದವರಿದ್ದೀರಿ ಅಥವಾ ಮೃಗಶಿರ ನಕ್ಷತ್ರ 3ನೇ ಚರಣದವರಿದ್ದೀರಿ, ಸಂಧಿಕಾಲ ಇತ್ಯಾದಿಗಳಿದ್ದ ಪಕ್ಷದಲ್ಲಿ, ಯಾಕೆಂದರೆ ರಾಹು ಬೃಹಸ್ಪತಿ ಸಂಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ 20 ವರ್ಷದ ಒಳಗಿನವರಿಗೆ. 12 ವರ್ಷ ದಾಟಿ 20 ವರ್ಷದ ಮಧ್ಯದಲ್ಲಿರುವ ಮೃಗಶಿರ ಆರ್ದ್ರ ನಕ್ಷತ್ರದವರು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಸೂಕ್ತ. ಅಗತ್ಯ ಬಿದ್ದ ಪಕ್ಷದಲ್ಲಿ ಆ ಒಂದು ಸಂಧಿ ಶಾಂತಿ, ಕಂಟಕ ಶಾಂತಿ ಇತ್ಯಾದಿಗಳನ್ನು ನಿಮ್ಮ ಜಾತಕದ ಪ್ರಕಾರ ದಶಾಭುಕ್ತಿಗಳನ್ನು ಒಂದು ಸಾರಿ ಅಧ್ಯಯನ ಮಾಡಿಕೊಂಡು ಆನಂತರದಲ್ಲಿ ಅಗತ್ಯ ಬಿದ್ದರೆ ಅದಕ್ಕೆ ಯುಕ್ತವಾದಂಥ ಶಾಂತಿಗಳನ್ನು ಮಾಡ್ಕೊಳ್ಳಿ. ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಕಂಡು ಬಂದರೆ ಮೃತ್ಯುಂಜಯ ಜಪ ಅಥವಾ ಈಶ್ವರನ ದರ್ಶನ, ಪೂಜೆ ಇತ್ಯಾದಿಗಳನ್ನು ಎಳ್ಳಿನಿಂದ ಅರ್ಚನೆ ಆರಾಧನೆಗಳನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ, ಉತ್ತಮವಾದಂತಹ ದಿನ ಅಂತ ಹೇಳುವಂಥದ್ದಲ್ಲ. ಅಷ್ಟಮ ರಾಶಿಯಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ ವಿಶೇಷವಾಗಿ ಯಾರಿಗೆ ಬ್ಯಾಕ್ ಪೇನ್ ಅಂತಕ್ಕಂಥದ್ದಿದೆ ಅಥವಾ ಯಾರಿಗೆ ಔಷಧೋಪಚಾರವನ್ನು ಮಾಡ್ತಾ ಇದ್ದರೂ ಕೂಡ ಕಡಿಮೆ ಆಗ್ತಿಲ್ಲ ಅನ್ನುವಂಥದ್ದಿದೆಯಲ್ಲ, ಅದು ಸ್ವಲ್ಪ ಇವತ್ತು ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಬಿಗಡಾಯಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಕಾಣಿಸ್ಕೊಳ್ಳುತ್ತೆ. ರಾಶಿಯಲ್ಲಿರ್ತಕ್ಕಂಥ ದ್ವಿತೀಯಾಧಿಪತಿ ಇರ್ತಕ್ಕಂಥದ್ದು ಬಹಳ ವಿಶಿಷ್ಟವಾದಂಥ ಸ್ಥಿತಿಯಲ್ಲಿ. ಕಾರಣ ಅಲ್ಲಿಂದ ಇರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ, ಅಷ್ಟಮ ಸ್ಥಾನದಲ್ಲಿ ರಾಹು ಮತ್ತು ಶನೇಶ್ವರನ ಸಂಚಾರ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ವ್ಯತ್ಯಾಸ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಬೇಸರ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟು ಕಾಣಿಸಬಹುದು. ಇದಕ್ಕೆ ಚಿಕಿತ್ಸೆ ಅಂತಕ್ಕಂಥದ್ದು ಬೇಕು. ಪ್ರಕೃತಿಯಲ್ಲಿ ಬರ್ತಕ್ಕಂಥ ಚಿಕಿತ್ಸೆಯನ್ನೇ ಮಾಡಿಕೊಳ್ಳೋದು ಸೂಕ್ತ. ಯಾಕೆಂದರೆ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಆಯುರ್ವೇದ ಅಥವಾ ಪ್ರಕೃತಿ ನ್ಯಾಚುರೋಪತಿ ಅಂತ ಏನು ಹೇಳ್ತಾರಲ್ಲ, ಇದರಲ್ಲಿ ಚಿಕಿತ್ಸೆಗಳನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು. ಬ್ಯಾಕ್ ಪೇನ್ ಅಥವಾ ಬೆನ್ನಿಗೆ ಸಂಬಂಧಪಟ್ಟು ತೊಂದರೆಗಳಿದ್ದ ಪಕ್ಷದಲ್ಲಿ. ಅದಿಲ್ಲ ಅಂತಂದರೆ ಯೋಗಾಭ್ಯಾಸದಿಂದ ಕೂಡ ಅನುಕೂಲವಾಗ್ತದೆ. ಆರಾಧನೆ ವಿಚಾರಕ್ಕೆ ಬಂದಾಗ ಇದು ಕೂಡ ವಾತ ಪ್ರಕೋಪದಿಂದ ಆಗ್ತಕ್ಕಂಥದ್ದು. ಆಂಜನೇಯನ ಸಂಬಂಧಿತವಾಗಿರ್ತಕ್ಕಂಥದ್ದು ಸುಂದರಕಾಂಡ ಅಂತೇಳಿ ಒಂದು ಗ್ರಂಥ ಇದೆ. ಈ ಸುಂದರಕಾಂಡ ಗ್ರಂಥವನ್ನು ಕೂಡ ಪ್ರತಿನಿತ್ಯ 7 ಅಧ್ಯಾಯಗಳಂತೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಓದುವಂಥದ್ದು, ಸ್ಮರಣೆ ಮಾಡಿ ಅವನನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಬಹುದು. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಗುರುವಾರ ಇವತ್ತು ವಿಶೇಷವಾಗಿ ಯಾವ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಆಮೇಲೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಆ ಕ್ಷೇತ್ರಾಧಿಪತಿ ಅಥವಾ ಆ ಕ್ಷೇತ್ರದಲ್ಲಿ ನೆಲೆ ನಿಂತಿರ್ತಕ್ಕಂತಹ ಒಂದು ಚೈತನ್ಯದ ಬಗ್ಗೆ ಮೊದಲು ಮಾತಾಡ್ಕೊಳ್ಳೋಣ. ಇವರು ಅಪ್ಪಟ ಕನ್ನಡಿಗರು, ಕನ್ನಡ ನಾಡಿನಲ್ಲಿ ಹುಟ್ಟಿದವರು. ಗುರುವನ್ನು ಆಶ್ರಯಿಸುವುದಕ್ಕೋಸ್ಕರವಾಗಿ ಪ್ರಾರಂಭಿಕ ಹಂತದಲ್ಲಿ ಏನಂಥ ವಿಶೇಷವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಿಲ್ಲ. ಅನಂತ ಭಟ್ರು ಅಂತ ಇವರ ಹೆಸರು. ಚಿಕ್ಕ ವಯಸ್ಸಿನಲ್ಲಿ ಭಯಂಕರ ತುಂಟರಾಗಿದ್ದಂಥವ್ರು. ಮನೆಯಲ್ಲೆಲ್ಲ ಬಹಳ ಕಷ್ಟ ಆಯಿತು ಹೇಳಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕರೆಗಳಲ್ಲೆಲ್ಲ ಅವರನ್ನು ಅಧ್ಯಯನ ಮಾಡಲಿಕ್ಕಾಗಿ ಬಿಟ್ಟಾಗ ಸಂಪೂರ್ಣ ಅಧ್ಯಯನವನ್ನು ಒಂದು ಹಂತದವರೆಗೆ 22, 24ನೇ ವರ್ಷದವರೆಗೆ ಅಧ್ಯಯನ ಮಾಡಿದರು. ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಎಲ್ಲ ಪ್ರಕಾಂಡ ಪಂಡಿತರು, ಅತ್ಯಂತ ಪ್ರಖರ ವಾಗ್ಮಿಗಳು, ಪ್ರಚಂಡರಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿ ಸಿದ್ಧರಾದರು. ಆ ನಂತರದಲ್ಲಿ ಅವರಿಗೆ ಅನ್ನಿಸ್ತು, ನಾನು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದೇನೆ. ಶಾಸ್ತ್ರದಲ್ಲಿ ಒಂದು ಸ್ಪಷ್ಟವಾದ ಮಾತಿದೆ, ಮೋಕ್ಷಂ ಇಚ್ಛೇತ್ ಅಂಥೇಳಿ. ಮನುಷ್ಯನ ಜೀವನದ ಮೂಲ ಉದ್ದೇಶ ಏನು ಅಂತಂದರೆ ಮೋಕ್ಷ ಸಾಧನೆ. ಕಾರಣ ಏನು ಅಂತಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಗಳು ತಿರ್ಯಕ್ ಜೀವಗಳು. ತಿರ್ಯಕ್ಕಂದ್ರೆ ಅಡ್ಡಡ್ಡ ಓಡಾಡುವಂಥವು. ನೀವು ಯಾವುದೇ ಪ್ರಾಣಿಯನ್ನು ನೋಡಿ, ಅವು ಅಡ್ಡಡ್ಡನೇ ಓಡಾಡೋದು. ಈ ಚಿಂಪಾಂಜಿ, ಒರಾಂಗುಟಾನ್, ಗೋರಿಲ್ಲಾಗಳು ಕೂಡ ಕೈಯನ್ನು ಕಾಲ್ತರ ಮಾಡ್ಕೊಂಡು ಓಡಾಡ್ತವೆ. ಸ್ವಲ್ಪ ಮಟ್ಟಿಗೆ ಮನುಷ್ಯರ ಹತ್ತಿರದ ಒಂದು ಜೀವಗಳು ಅಂತ ಹೇಳಬಹುದಾದ್ರು ವಿಕಾಸವಾದದ ಪ್ರಕಾರ. ಆದರೆ ಮನುಷ್ಯ ಒಬ್ಬನೇ ಹೀಗೀಗೆ ಬೆಳೆಯೋದು. ಇಲ್ಲಿ ಎಲ್ಲ ತಿರ್ಯಕ್ ಜಂತುಗಳು ಎಲ್ಲವೂ ಕೂಡ, ನೀವು ಪ್ರಾಣಿ ತಗೊಳ್ಳಿ, ಪಕ್ಷಿ ತಗೊಳ್ಳಿ, ಎಲ್ಲವೂ ಹಾಗೇನೆ. ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥ ಅವರಿಗೆ ಗೊತ್ತಾಯಿತು, ಕೇವಲ ಮನುಷ್ಯನಿಗೆ ಮಾತ್ರವೇ ಅಷ್ಟಸಿದ್ಧಿಗಳಿರಬಹುದು, ಅಷ್ಟಾಂಗ ಯೋಗ ಇರಬಹುದು, ಯೋಗ ಸಾಧನೆ ಇರಬಹುದು, ತಂತ್ರ ಸಾಧನೆ ಇರಬಹುದು, ಅಥವಾ ಜ್ಞಾನ ಸಾಧನೆ, ಕರ್ಮ, ಭಕ್ತಿ ಇತ್ಯಾದಿ ಎಲ್ಲವನ್ನು ಪೂರ್ಣತರವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಕೇವಲ ಮನುಷ್ಯನಿಗೆ. ಹಾಗಾಗಿ ಮನುಷ್ಯ ಜನ್ಮ ಶ್ರೇಷ್ಠ.
ಹಾಗಾಗಿ ಮನುಷ್ಯನಿಗೆ ಸಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ಮತ್ತು ಮೋಕ್ಷದ ಸಾಧನೆ ಆಗಬೇಕು ಅಂತ ನಾವು ಹುಟ್ಟಿರೋದೇ ಮೋಕ್ಷ ಸಾಧನೆಗೆ. ಅವರ ಉದ್ದೇಶ ತೀರ್ಮಾನ ಆಯ್ತು ಅವ್ರಿಗೆ. ಆವಾಗ ಮೋಕ್ಷ ಸಾಧನೆಗೆ ಏನು ಮಾಡಬೇಕು? ಒಂದು ಗುರುವನ್ನು ಆಶ್ರಯಿಸಬೇಕು. ಗುರು ಹಾಕ್ಕೊಡ್ತಕ್ಕಂಥ ಮಾರ್ಗದಲ್ಲಿ ಹೋಗಬೇಕು. ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಈ ರೀತಿಯಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ಹೊರಟವರಿಗೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಅನುಷ್ಠಾನ ಮಾಡುವಾಗ ವೆಂಕಟಾಪುರ ಅನ್ನುವಂಥ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂತಹ ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹೋದಾಗ ಅವರಿಗೆ ಅಲ್ಲಿ ದೃಷ್ಟಾಂತ ಆಯಿತು. ಬಹಳ ಇನ್ನೂ ವಿಚಿತ್ರವಾದಂಥದ್ದು. ಮನೆಯಲ್ಲಿ ತುಂಬ ಅವಮಾನ ಆಗಿತ್ತು. ಅದಕ್ಕಿಂತ ಮುಂಚೆ ವೇದಾಧ್ಯಯನ ಮಾಡಬೇಕಿದ್ರೆ ಒಂದು ಅಮ್ಮನವ್ರ ಗುಡಿ ಹತ್ರ ಹೋದರು, ಸಾಯಂಕಾಲದವರೆಗೆಲ್ಲ ಕಾದರು. ರಾತ್ರಿ ಆದ ಕೂಡಲೇ ಹೋಗಿ ಬಾವಿಗೆ ಹಾರಬೇಕು ಅಂತ ಹೋದರು. ಬಾವಿ ಹತ್ರ ಹೋದರು, ಬಾವಿಗೆ ಹಾರಬೇಕು ಅನ್ನೋಟತಿ ಯಾರೋ ಎಳ್ಕೊಂಬಂದು ಬಿಟ್ಟಾಗಾಯಿತು. ಅರೆ ಮತ್ತೆ ಹೋದರು, ಮತ್ತೆ ಹಾರಬೇಕು ಅಂತ ಹೋದರು, ಮತ್ತೆ ಎಳ್ಕೊಂಬಂದು ಬಿಟ್ಟಂಗಾಯ್ತು. ಇಲ್ಲ, ಈ ಸರಿ ಹಾರ್ತೀನಿ ಹೇಳಿ ಹೋಗಿ ಕಟ್ಟೆ ಹತ್ತಿದ ಮೇಲೆ ದರ 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 ದರದ್ರೆ ಎಳ್ಕೊಂಬಂದು ದೇವಸ್ಥಾನದ ಒಳಗೆ ಬಿಟ್ಬಿಡ್ತು. ಆ ಶಕ್ತಿ ಯಾರು ಅಂತಲೇ ಗೊತ್ತಿಲ್ಲ. ಇದು ಜರುಗಿರೋದು ಯಾವ ಸಮಯದಲ್ಲಿ? ಇದು ಜರುಗಿರ್ತಕ್ಕಂಥದ್ದು 1900 ಇಸವಿ, 1900 ಆ ಸಂದರ್ಭದ 1898ರಿಂದ 1902 ಮಧ್ಯದಲ್ಲಿ ಇದೆಲ್ಲ ನಡೆದು ಅಧ್ಯಯನಾದಿಗಳನ್ನೆಲ್ಲ ಮಾಡಿಕೊಂಡ್ರು. ಗುರುವನ್ನು ಹುಡುಕೊಂಡು ಹೊರಟರು. ಅಷ್ಟೊತ್ತಿಗೆ ಅಧ್ಯಯನ ಎಲ್ಲ ಮುಗಿದಿತ್ತು. ಆ ನಂತರ ಅವರು ಹೋಗಿದ್ದು ಇಂದೂರ್, ಮಧ್ಯಪ್ರದೇಶದ ಇಂದೂರಿನಲ್ಲಿ ನಿನ್ನ ಗುರುಗಳಿದ್ದಾರೆ ಅಂತ ಹೇಳಿ ವೆಂಕಟಾಪುರದ ವೆಂಕಟರಮಣ ಅವರಿಗೆ ಆಜ್ಞೆಯನ್ನು ಮಾಡಿದಾಗ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಬ್ಬರು ಮಹಾತ್ಮರನ್ನು ನೋಡ್ತಾರೆ. ನೋಡಿದಾಗ ಅವರು ಹೇಗೆ ಕೂತಿದ್ದಾರೆ ಆ ಮಹಾತ್ಮರು ಅಂದರೆ ಒಂದು ಲಂಗೋಟಿ ಉಟ್ಕೊಂಡಿದ್ದಾರೆ, ಒಂದು ಕುರ್ಚಿ ಮೇಲೆ ಕೂತಿದ್ದಾರೆ, ಒಂದೆರಡು ಜನ ಹೆಣ್ಮಕ್ಳು ಕಾಲು ಒತ್ತುತ್ತಾ ಇದ್ದಾರೆ. ಇವರು ಲೋಕಾಭಿರಾಮಾಗಿ ಮಾತಾಡ್ತಾ ಕಥೆ ಹೊಡಿತಾ ಇದ್ದಾರೆ. ಇವರಿಷ್ಟೆಲ್ಲ ಶಾಸ್ತ್ರಾಧ್ಯಯನ ಮಾಡಿದವರು ಅವರು ನೋಡಿಕೊಂಡು ಇವರ ನನ್ನ ಗುರುಗಳಾಗೋದಾ? ಸಾಧ್ಯನೇ ಇಲ್ಲ, ಏನೇನೋ ಅಂದ್ಕೊಂಡಿದ್ದೀನಿ, ಇವರೇನು ಹೀಗೆ ಲಂಗೋಟಿಲಿದ್ದಾರೆ, ಹೆಣ್ಮಕ್ಳ ಹತ್ರ ಕಾಲು ಒತ್ತಿಸ್ಕೊಳ್ತಾ ಇದ್ದಾರೆ, ಚಚೆ ಅಂದ್ಕೊಂಡು ಹೊರಟು ಬಂದ್ಬಿಟ್ರು. ಹೀಗೆ 3 ದಿವಸ ಆಯಿತು. 3ನೇ ದಿನ ಅವರು ಪ್ರವಚನ ಮಾಡ್ತಾಯಿದ್ರು, ಉಪನ್ಯಾಸ ಮಾಡ್ತಾಯಿದ್ರು ಆ ಗುರುಗಳು. ಅಲ್ಲಿ ಇವರು ಪುನಃ ಹೋದಾಗ ಇವರ ಮನಸ್ಸಿನಲ್ಲಿ ಸಂಶಯಗಳು. ಗುರು ಯಾಕೆ ಹೀಗೆ? ಹೊರಗಡೆ ನೋಡೋದನ್ನು ಅವರು ಇವರ ಮನಸ್ಸಲ್ಲಿ ಸಂಶಯ ಬರ್ತದೆ. ಅನಂತ ಭಟ್ಟರ ಮನಸ್ಸಲ್ಲಿ ಸಂಶಯ ಬಂತು. ಪ್ರವಚನ ಮಾಡುವಾಗ ಅದು ಸಂಶಯಕ್ಕೆ ಉತ್ತರ ಕೊಡೋದು ಅವರು. ವಿಶಿಷ್ಟವಾದ ಇವರು ಸಭಿಕರಲ್ಲಿ ನಿಂತಿದ್ದಾರೆ. ಇವರು ಸಭ್ಯರಲ್ಲಿ ಸಭಾಸದರಾಗಿ ಇವರು ಒಂದು ಮೂಲೆಯಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ತಲೆಯಲ್ಲಿ ಏನು ಪ್ರಶ್ನೆ ಬರುತ್ತೆ ಅದಕ್ಕೆ ಅವರು ಅಲ್ಲಿ ಉತ್ತರ ಕೊಡ್ತಿದ್ದಾರೆ. ಆದರೂ ಇವರಿಗೆ ಏನನ್ನಿಸ್ತು, ಛೇ ಸಾಧ್ಯನೇ ಇಲ್ಲ ಅಂತವ್ರು ವಾಪಸ್. 3ನೇ ದಿನನೂ ಹೀಗಾಯಿತು. 4ನೇ ದಿನ ಪುನಃ ಬಂದರು. ಹೇಗಿರ್ತದೆ, ಎಳ್ಕೊಂಡು ಬರ್ತದೆ. ಗುರು ಶಕ್ತಿ ಶಿಷ್ಯನನ್ನು ಹೇಗೆ ಎಳ್ಕೊಂಡು ಬರ್ತದೆ ಹೇಳೋದಕ್ಕೆ ಸಾಕ್ಷಿ ಇದು. 4ನೇ ದಿನ ಪುನಃ ಬಂದರು. ಬಂದಾಗ ಆವಾಗ ಅವ್ರೇನು ಮಾಡಿದ್ರು, ಓಹೋ ಇವರಿಗೆ ಸತ್ಯವನ್ನು ಕಾಣಿಸ್ಬೇಕು ಅಂತ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ನೀವು ವಿದ್ಯೆ ಕಲ್ತಿದ್ದೀನಿ, ಶಾಸ್ತ್ರ ಕಲ್ತಿದ್ದೀನಿ, ಶಾಸ್ತ್ರದಲ್ಲಿ ಹಿಂಗಿದೆ, ಅವನು ಹಾಗೇ ಇರಬೇಕು, ಹೀಗೆ ಇರಬೇಕು, ಹೊರಗಡೆ ನೋಡ್ಕೊಂಡು ಯಾಕೆ ತೀರ್ಮಾನ ಮಾಡ್ತೀರಿ ನೀವು? ಒಳಗಡೆ ಇರೋದನ್ನು ನೋಡಬೇಕು, ಒಳಗಡೆ ಇರೋದನ್ನು ತೀರ್ಮಾನ ಮಾಡಬೇಕು. ತಿರುಳನ್ನು ನೋಡೋದು ಬಿಟ್ಕೊಂಡು ಹೊರಗಡೆ ನೋಡ್ಕೊಂಡು ತೀರ್ಮಾನ ಮಾಡಿದರೆ ನಿಮಗೆ ಉತ್ತರ ಸಿಗ್ತದೆಯಾ ಅಂತ ಹೇಳ್ತಾರೆ ಅವರು. ಆವಾಗ ಬಂದು ಗಪ್ಪ ಅಂತ ಅವ್ರ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳ್ಕೊಂಡು ಹೇಳ್ತಾರೆ, ನನ್ನ ವಿದ್ವತ್ತು ಗುರುವನ್ನು ದೂರ ಮಾಡ್ತು. ಗುರು ಶಿಷ್ಯರ ಮಧ್ಯದಲ್ಲಿ ಆ ಸಂಬಂಧ ಅನ್ನುವಂಥದ್ದು ವಿದ್ಯೆಗೆ ಬರ್ತಕ್ಕಂಥದ್ದಲ್ಲ. ಕೇವಲ ಶ್ರದ್ಧೆ ಮತ್ತು ನಿಷ್ಠೆಗೆ ಗುರು ಮತ್ತು ಶಿಷ್ಯರ ಬಾಂಧವ್ಯ ಬೆಳೆಯೋದು. ಆ ನಂತರ ಅವರು ಶಿಷ್ಯರಾಗಿ ಸ್ವೀಕಾರ ಮಾಡಿಕೊಂಡ್ರು. ಅವರಿಗೆ ಹೇಳಿದ್ರು, ನೀನು ಹೋಗ್ಬಿಟ್ಟು ನರ್ಮದಾ ನದಿಯ ತೀರದಲ್ಲಿ ತಪಸ್ಸನ್ನು ಮಾಡಬೇಕು ಅಂತ. ಅವರಿಂದ ಅಪ್ಪಣೆಯನ್ನು ತಗೊಂಡ್ರು. ನೇರವಾಗಿ ನರ್ಮದಾ ನದಿ ತೀರಕ್ಕೆ ಹೋಗಿ ತಪಸ್ಸಿಗೆ ಕೂತರು. 11 ತಿಂಗಳ ಉಗ್ರವಾದ ತಪಸ್ಸನ್ನು ಮಾಡಿದಾಗ ಒಂದು ದಿನ ಏನಾಯಿತು, ಇವರು ತಪಸ್ಸಿಗೆ ಕೂತಂತಹ ಸಂದರ್ಭದಲ್ಲಿ ಒಂದೊಂದಾಗಿ ಹಾವುಗಳು ಬರೋಕ್ಕೆ ಶುರುವಾಯಿತು. ಒಂದು ಹಾವು ಕೈಗೆ ಬಂದು ಸುತ್ತಾಕೊಳ್ತು, ಒಂದು ಹಾವು ಕಾಲಿಗೆ, ಒಂದು ಹಾವು ಕುತ್ತಿಗೆಗೆ, ಒಂದು ಹಾವು ಸೊಂಟಕ್ಕೆ, ಒಂದು ಹಾವು ತಲೆ ಮೇಲೆ, ಹೀಗೆ 8-10 ಹಾವುಗಳು ಮೈ ಮೇಲೆಲ್ಲ ಓಡಾಡ್ಲಿಕ್ಕೆ ಶುರುವಾಯಿತು. ಇವರು ತಪಸ್ಸಿಗೆ ಕೂತವರಿಗೆ ಅನುಭವಕ್ಕೆ ಬರ್ತಿದೆ. ಆದರೆ ಗುರುಗಳೇನು ಹೇಳಿದ್ದಾರೆ, ಉಗ್ರವಾಗಿ ಮಾಡಬೇಕು, ಏನಾದರೂ ಎದ್ದೇಳಬಾರ್ದು ತಪಸ್ಸಿಗೆ ಕೂತಾಗ. ಸರಿ, ಕೊನೆಯದಾಗಿ ಒಂದು ಹಾವು ಕುತ್ತಿಗೆಗೆ ಹಾಕಿ ಬಿಗಿಯಕ್ಕೆ ಶುರುವಾಯಿತು. ಟೈಟ್ ಬಿಗುತ್ತಾ ಶುರುವಾಯಿತು. ಕೊನೆಯದಾಗಿ ಇವರು ಮನಸ್ಸೊಳಗೆ ಏನು ಅಂದ್ಕೊಂಡ್ರು, ಗುರುಗಳೇ ನಿಮ್ಮ ಆಜ್ಞೆಯ ಪ್ರಕಾರವಾಗಿ ನಾನು ತಪಸ್ಸು ಮಾಡ್ತಿದ್ದೇನೆ, ಈಗ ಈ ಹಂತಕ್ಕೆ ನನ್ನ ಪರಿಸ್ಥಿತಿ ಬಂದಿದೆ, ಇನ್ನೇನು ಬೇಕಾದ್ರೂ ಆಗಲಿ, ನೀವು ಇಚ್ಛೆ ಬಂದಂಗೆ ಆಗಲಿ, ನಾನಂತೂ ಹಿಂಗೆ ಕೂತಿರ್ತೇನೆ ಹೇಳಿ ಜಪವನ್ನು ಜೋರಾಗಿ ವೇಗವಾಗಿ ಜಪ ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಫಟ್ ಅಂತ ಅವ್ರ ಗುರುಗಳು ಮಧ್ಯಪ್ರದೇಶದಲ್ಲಿ ಇದ್ದವರು, ಅಲ್ಲಿಂದ ಸರ್ಪಕರ್ಣೇಶ್ವರ ಅನ್ನುವಂಥ ಕ್ಷೇತ್ರ ಅದು, ಅಲ್ಲಿ ಇವರು ತಪಸ್ಸಿಗೆ ಕೂತವ್ರ ಎದುರುಗಡೆ ಪ್ರತ್ಯಕ್ಷ ಆದರು. ಪ್ರತ್ಯಕ್ಷ ಆಗಿ ಅವರಿಗೆ ಎದುರುಗಡೆ ನಿಂತು ಹಿಂಗೆ ಮುಟ್ಟಿದ ಕೂಡಲೇ ಹಾವುಗಳೆಲ್ಲ ಮಾಯವಾಯಿತು. ಅಲ್ಲಿಂದ ಅವರಿಗೆ ಬ್ರಹ್ಮಾನಂದ ಅನ್ನೋ ನಾಮಕರಣ.
ಬ್ರಹ್ಮಾನಂದ ಮಹಾರಾಜರು ಅಂಥೇಳಿ ಇವರ ಸಮಾಧಿ. ಆ ನಂತರದಲ್ಲಿ ಅಲ್ಲಿ ಅನೇಕ ರೀತಿ ಅವರ ಚರಿತ್ರೆ ಹೇಳಲಿಕ್ಕೆ ಹೋದರೆ ಸುಖ ಇಲ್ಲ. ತುಂಬ ದೊಡ್ಡದಾಗಿರ್ತಕ್ಕಂಥ ಚರಿತ್ರೆ. ಅವರು ಏನೇನು ಮಾಡಿದರು, ಅವರ ಶಿಷ್ಯವೃತ್ತಿಯನ್ನು ಆರಂಭ ಮಾಡಿದಾಗ ಅವರ ಗುರುಗಳ ಹೆಸರು ಬ್ರಹ್ಮಚೈತನ್ಯ ಮಹಾರಾಜರು ಅಂಥೇಳಿ. ಅವರು ಮುಂದೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರ ಕಥೆಯನ್ನು ಕೂಡ ಹೇಳೋಣಂತೆ. ಆ ಬ್ರಹ್ಮಾನಂದ ಮಹಾರಾಜರು ಈ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರಾಗಿ ಗೋಂದಾವಲೇಕರ್ ಅಂಥೇಳಿ ಹೆಸರನ್ನು ಅನೇಕರು ಕೇಳಿರ್ತೀರಿ. ಆ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ಅನ್ನುವರ ಶಿಷ್ಯರಾಗಿ ಇವರು ಬ್ರಹ್ಮಾನಂದ ಮಹಾರಾಜರು ಅಂಥೇಳಿ ನಮ್ಮ ಕನ್ನಡದವರು, ಕರ್ನಾಟಕದವರು. ಆ ನಂತರ ಅವರಿಗೆ ಅನೇಕ ವರ್ಷಗಳ ಗುರು ಸೇವೆಯನ್ನು ಮಾಡಿ ಅನುಗ್ರಹಗಳನ್ನು ಪಡ್ಕೊಂಡ್ರು. ಅಲ್ಲಿಂದ ಪುನಃ ಈ ಮಹಾರಾಷ್ಟ್ರದಲ್ಲಿ ಉಳಿತೇನೆ ಅಂತ ಅವರ ಅಪೇಕ್ಷೆ ಆಯಿತು. ಆವಾಗ ನೀನು ಕರ್ನಾಟಕಕ್ಕೆ ಹೋಗು, ಕರ್ನಾಟಕದಲ್ಲಿದ್ದು ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ, ಮುಮುಕ್ಷುಗಳಿಗೆ, ಜ್ಞಾನಿಗಳಿಗೆ ವಿವೇಕವನ್ನು ಹೇಳು, ತಿಳಿಸು, ನಾಮಸ್ಮರಣೆ ಉಪದೇಶ ಮಾಡು. ಭಗವಂತನ ಅನುಯಾಯಿಗಳಾಗಿ ಅಥವಾ ಭಗವಂತನ ಭಕ್ತರಾಗಿ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಯೋಗಶಾಸ್ತ್ರ ಪ್ರಕಾರ ಮಾಡ್ತಕ್ಕಂಥವರಿಗೆ ಅದನ್ನು ಹೇಳ್ಕೊಡು, ಭಕ್ತಿ ಮಾರ್ಗದವರಿಗೆ ಅದನ್ನು ಹೇಳ್ಕೊಡು, ಜ್ಞಾನ ಮಾರ್ಗದವರಿಗೆ ಅದನ್ನು ಹೇಳ್ಕೊಡು, ಕರ್ಮ ಮಾರ್ಗದವರಿಗೆ ಅದನ್ನು ಹೇಳ್ಕೊಡು. ಈ ರೀತಿಯಾಗಿ ಬರ್ತಕ್ಕಂಥ ಮುಮುಕ್ಷುಗಳಿಗೆ ಬೇಕಾದಂತಹ ತಿಳುವಳಿಕೆಯನ್ನು ಕೊಡ್ತಾ ಅಲ್ಲಿರು ಅಂತ ಹೇಳಿ ಅವರನ್ನು ಕಳಿಸಿದರು. ಆ ನಂತರದಲ್ಲಿ ಅವರು ಬಂದು ಈಗ ಎಲ್ಲಿ ಅದು ಇರ್ತಕ್ಕಂಥದ್ದು, ಅವರು ಎಲ್ಲಿ ಸಮಾಧಿ ಆಯಿತು ಅಂತಂದರೆ ಇವತ್ತಿನ ಬೆಳಗಾಂ ಜಿಲ್ಲೆಯಲ್ಲಿ ಮೀರಜ್ ರೈಲ್ವೆ ಸ್ಟೇಷನ್ನಿಂದ ಸುಮಾರು ಒಂದು 20-25-30 ಕಿಲೋಮೀಟರ್ಗಳ ದೂರದಲ್ಲಿ ಕಾಗವಾಡ ಅನ್ನುವಂಥ ಒಂದು ಊರಿದೆ. ಆ ಕಾಗವಾಡದಿಂದ ಒಂದು 3-4 ಕಿಲೋಮೀಟರ್ಗಳ ದೂರದಲ್ಲಿ ಕೃಷ್ಣಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂತಹ ನವಬಾಗ್ ಅನ್ನುವಂತಹ ಒಂದು ಊರು. ಆ ಊರಿನ ಒಳಗೆ ಚಿಕ್ಕದಾದಂಥ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಅನೇಕ ವರ್ಷಗಳ ಕಾಲ ಅಲ್ಲಿ ಬಂದಂತಹ ಎಲ್ಲ ಭಕ್ತರನ್ನು, ಜಿಜ್ಞಾಸುಗಳನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಅವರಿಗೆಲ್ಲ ಉಪದೇಶವನ್ನು ಮಾಡ್ತಾ, ಅವರು ಮದುವೆ, ಹಬ್ಬ, ಮಕ್ಕಳು ಇತ್ಯಾದಿ ಏನೂ ಇಲ್ಲ ಅವರಿಗೆ, ಬ್ರಹ್ಮಚಾರಿಗಳಾಗಿ ಬಾಳಿ ಕೊನೆಯದಾಗಿ ದೇಹ ಬಿಡುವ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೆಲವು ಶಿಷ್ಯರನ್ನು ಕರೆದು, ನೋಡಪ್ಪ ಇಂಥ ದಿವಸ ಇಂತಿಷ್ಟೊತ್ತಿಗೆ ನಾನು ದೇಹ ಬಿಡ್ತೇನೆ, ಹಾಗಾಗಿ ನೀನೇನು ಮಾಡಬೇಕು ಅಂತಂದರೆ ದೇಹವನ್ನು ತಗೊಂಡು ಹೋಗಿ ಒಂದು ದೊಡ್ಡ ಮಣ್ಣಿನ ಪಾತ್ರೆಯನ್ನು ತಂದು ಅದರೊಳಗಿಟ್ಟು ಅದರೊಳಗೆ ಕಲ್ಲುಗಳನ್ನೆಲ್ಲ ತುಂಬಿ ಸರಿಯಾಗಿ ಹಗ್ಗ ಹಿಗ್ಗೆಲ್ಲ ಹಾಕಿ ಕಟ್ಟಿ ದೇಹವನ್ನು ಬಿಗಿದು ಆನಂತರ ಆ ಮಡಿಕೆಯನ್ನು ತಗೊಂಡು ಕೃಷ್ಣೆಯ ಒಳಗಡೆ ಬಿಟ್ಬಿಡಬೇಕು. ಈ ರೀತಿಯಾಗಿ ಹೇಳಿ ದೇಹವನ್ನು ಬಿಟ್ಟು ಆನಂತರದಲ್ಲಿ ಅದೇ ರೀತಿಯಾಗಿ ಅವರು ತಮ್ಮ ಶರೀರವನ್ನು ಕೃಷ್ಣಾ ನದಿಯಲ್ಲಿ ಅರ್ಪಣೆ ಮಾಡಿದರು. ಇವತ್ತು ಕೂಡ ಚೈತನ್ಯ ರೂಪದಿಂದ ಅಲ್ಲಿ ನವಭಾಗದಲ್ಲಿ ಇದ್ದು ಬರ್ತಕ್ಕಂಥ ಜಿಜ್ಞಾಸುಗಳನ್ನು ಅನುಗ್ರಹಿಸ್ತಾ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದು ಆ ಕ್ಷೇತ್ರದ ವಿಶೇಷ. ನವಭಾಗ್ ಕಾಗವಾಡ ಸಮೀಪ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮಾನಂದ ಗುರು, ಬ್ರಹ್ಮಾನಂದ ಮಹಾರಾಜರು ಅಂತ ಹೇಳ್ತಾರೆ. ಬ್ರಹ್ಮಾನಂದ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ ನೋಡಿ, ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಎಷ್ಟೆಲ್ಲ ಒಂದು ಹೆಮ್ಮೆಯ ಭಾವ ಮೂಡುತ್ತಪ್ಪ ಅಂತ ಹೇಳಿದ್ರೆ, ಎಂತೆಂಥ ಸಂತ ಮಹಂತರು, ವಿಭೂತಿಗಳು ನಮ್ಮ ಈ ಭಾರತ ಮಾತೆಯ ಸುಪುತ್ರರಾಗಿ ಸುಪುತ್ರಿಯರಾಗಿ ಜನಿಸಿದ್ದಾರೆ. ನಮ್ಮ ನಾಡು ನಮ್ಮ ಹೆಮ್ಮೆ, ನಮ್ಮ ದೇಶ ನಮ್ಮ ಹೆಮ್ಮೆ. NKR ವಾಹಿನಿಯ ವೈಶಿಷ್ಟ್ಯವೇ ಹಾಗೆ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನೋಡಿ ನಾನು ಹಾಕೊಂಡಿರೋಂಥ ಉಂಗುರ ನೋಡಿದಾಗ ಕೆಲವರು ಕೇಳ್ತಿರ್ತಾರೆ, ಇದು ಎಂಥದ್ದು, ಇದೇನೋ ಬೇರೆ ರೀತಿ ಇದೆಯಲ್ಲ ಅಂತ, ವಿಶೇಷವಾಗಿದೆ ಅಂತ. ಹಾಗೆ ಕೆಲವರು ಇದು ಬಿಡಿ ಆರ್ಟಿಫಿಷಿಯಲ್, ಕೆಲವರು ಬೆಳ್ಳಿಯಲ್ಲಿ ಅಥವಾ ಬಂಗಾರದಲ್ಲಿ, ಇನ್ನು ಬೇರೆ ಲೋಹದಲ್ಲಿ ಕೆಲವೊಮ್ಮೆ ಯಾರ್ಯಾರು ಗುರುಗಳವ್ರಿಗೆ ಹೇಳಿರ್ತಾರೋ ಹಾಗೆ ಸೂಚನೆ ಕೊಟ್ಟಂತೆ ಹರಳುಗಳನ್ನು ಹಾಕ್ಕೊಳ್ತಾರೆ. ಇದು ನಕ್ಷತ್ರಾನುಸಾರವಾಗಿ ಸೂಚಿಸುವಂತ ಹರಳುಗಳಾಗಿರುತ್ತೆ. ನಿಜಕ್ಕೂ ಒಂದೇ ಒಂದು ಹರಳನ್ನ ಹಾಕೊಳ್ಳೋ ಮುಖೇನ ಅದು ತೋರು ಬೆರಳಿಗೆ ಹಾಕೋಬೇಕು, ಮತ್ತು ಉಂಗುರದ ಬೆರಳಿಗೆ ಹಾಕೋಬೇಕು, ಕಿರು ಬೆರಳಿಗೆ ಹಾಕೋಬೇಕು ಕೆಲವೊಂದು ಏನು ಹರಳುಗಳನ್ನ, ಮತ್ತು ಇದೇ ಲೋಹದಲ್ಲಿ ಸುತ್ತಿರಬೇಕು ಅನ್ನೋ ಎಲ್ಲ ಪದ್ಧತಿಯನ್ನ ಹೇಳ್ತಾರೆ. ಆ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಬಂದಿರುವಂಥ ಏನಾದರೂ ಕಷ್ಟದ ಪರಿಹಾರ ಆಗಬಹುದಾ, ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಬಹುದಾ ಗುರುಗಳೇ? ಬಹಳ ಜನ ಹೇಳ್ತಾರೆ ಆಗತ್ತೆ, ಮಿರಾಕಲ್ ಹ್ಯಾಪನ್ಸ್ ಅಂತ. ನೋಡಿ, ನೀವು ತುಂಬ ಜನ ಪ್ರತಿಷ್ಠಿತರ ಕೈಯಲ್ಲಿ ಒಂದು ಹರಳು ಸಾಮಾನ್ಯವಾಗಿ ಸಫೈರ್ ಅನಿಸುತ್ತೆ, ಅದು ತೋರು ಬೆರಳಲ್ಲಿ ಹಾಕ್ಕೊಂಡಿರೋದನ್ನು ನೋಡ್ತೀವಿ. ತುಂಬ ಪಾಪ್ಯುಲರ್ ಪರ್ಸ್ನಾಲಿಟೀಸ್ ಯಾರಿರ್ತಾರೆ ಅವರೆಲ್ಲರೂ ಹಾಕಿರೋವಂಥದ್ದನ್ನು ನಾವು ನೋಡ್ತೀವಿ. ಸೊ ನಿಜಕ್ಕೂ ಜೀವನದಲ್ಲಿ ಒಂದು ದೊಡ್ಡ ಚೇಂಜನ್ನು ತರಬಲ್ಲದ ಈ ಹರಳುಗಳು? ಇದು ಸ್ವಲ್ಪ ಬಹಳ ಸಂಚಿದ ಅಂತಾರಲ್ಲ, ಸೆನ್ಸಿಟಿವ್, ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ, ಸೆನ್ಸೇಷನಲ್ ವಿಚಾರ ಕೂಡ ಹೌದು. ಹರಳುಗಳು ಮನುಷ್ಯನಿಗೆ ಕೆಲಸ ಮಾಡ್ತವೆ, ಖಂಡಿತ ಮಾಡ್ತವೆ. ಎಷ್ಟು ಮಾಡ್ತವೆ, ಯಾರಿಗೆ ಮಾಡ್ತವೆ, ಯಾವ್ಯಾವುದು ಮಾಡ್ತವೆ, ಒಟ್ಟು ಹರಳುಗಳು ಇರೋದು ಎಷ್ಟು? 16 ರೀತಿಯ ಹರಳುಗಳಿದೆ.
ಪ್ರಧಾನವಾಗಿ ಕೆಲಸ ಮಾಡತಕ್ಕಂಥದ್ದು ಕೇವಲ 9 ಹರಳುಗಳು ಮಾತ್ರ. ನವರತ್ನಗಳು. ಹೌದು, ಬೇರೆ ಎಲ್ಲ ಹರಳುಗಳು ಯಾವುದೇ ರೀತಿಯಾಗಿ ಕೆಲಸ ಮಾಡೋದ್ರ ವಿಷಯದಲ್ಲಿ ಜ್ಯೋತಿಷ್ಯದ ವಿಭಾಗದಲ್ಲಂತೂ ನಾನು ಹೇಳಲಾರೆ. ಅದು ಅವರವರ ಅನುಭವದ ಮೇಲೆ ಅವರವರು ತೀರ್ಮಾನ ಮಾಡ್ಕೊಳ್ಳಿ. ನಾನು ಹೇಳೋದೇನು, ಇದು ಇರೋದೆಷ್ಟು ಮಾಣಿಕ್ಯ ಮುಕ್ತಾಫಲ ವಿದ್ರುಮೇಶ್ಚ ಗೋಮೇಧಕ ವೈಡೂರ್ಯತ ಪುಷ್ಯರಾಗೈ ಪ್ರವಾಳ ನೀಲೈಶ್ಚ ಕೃತಂ ವೈಡೂರ್ಯಾದಿ ಒಟ್ಟು 9. ಯಾವುದು? ಸೂರ್ಯನಿಗೆ ಸಂಬಂಧಪಟ್ಟು ಕೆಂಪು ಮಾಣಿಕ್ಯ, ಚಂದ್ರನಿಗೆ ಸಂಬಂಧಪಟ್ಟು 5 ಮೌಕ್ತಿಕ ಮುಕ್ತಾಫಲ ಅಂತ ಹೇಳ್ತಾರೆ, ಮುತ್ತು ಅಂತ ಹೇಳ್ತಾರೆ, ಪರ್ಲ್ ಅಂತ ಹೇಳ್ತಕ್ಕಂಥದ್ದು. ಮಂಗಳನಿಗೆ ಸಂಬಂಧಪಟ್ಟು ಹವಳ, ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ರೀನ್ ಕಲರ್ ಎಮರಾಲ್ಡ್ ಅಲ್ವಾ, ಪಚ್ಚೆ ಅಂತ ಹೇಳ್ತಾರೆ. ಹಾಗೆ ಬೃಹಸ್ಪತಿ ಗುರುವಿಗೆ ಸಂಬಂಧಪಟ್ಟಿದ್ದು ಜೇನುತುಪ್ಪದ ಕಲರ್, ಅದಕ್ಕೆ ಸಫೈರ್ ಅಂತ ಹೇಳ್ತಕ್ಕಂಥದ್ದು. ಜೇನುತುಪ್ಪದ ಕಲರ್ ಇರ್ತಕ್ಕಂಥದ್ದು ಯಾವುದು? ಪುಷ್ಯರಾಗ. ಕರೆಕ್ಟ್. ಮಾಣಿಕ್ಯ ಮುಕ್ತಾಫಲ ವಿದ್ರುಮೇಶ ಗೋಮೇಧ ವೈಡೂರಿಕ ಪುಷ್ಯರಾಗೈಹಿ. ಆ ನಂತರದಲ್ಲಿ ಪುಷ್ಯರಾಗದ ನಂತರ ಶುಕ್ರನಿಗೆ ಬರ್ತಕ್ಕಂಥದ್ದು ಶುಭ್ರ ವಜ್ರ, ಪೂರ್ಣ ಪ್ರಮಾಣದ ವಜ್ರವನ್ನು ಶುಕ್ರನಿಗೆ ಹೇಳ್ತಾರೆ. ಶನೈಶ್ಚರನಿಗೆ ಬ್ಲೂ ಕ್ರಿಸ್ಟಲ್ ಅಂತ ಕೂಡ ಹೇಳ್ತಾರೆ, ಅದಕ್ಕೆ ಬ್ಲೂ ಸಫೈರ್ ಅಂತ ಕೂಡ ಹೇಳ್ತಾರೆ, ಇಂದ್ರನೀಲಮಣಿ ಅಂತ ಕೂಡ ಹೇಳ್ತಾರೆ. ಆ ನೀಲಿ ಕಲರ್ ಇರ್ತಕ್ಕಂಥದ್ದು. ರಾಹುವಿಗೆ ಗೋಮೇಧಕ ಕ್ಯಾಟ್ಸೈ ಅಂತ ಹೇಳ್ತಾರೆ, ಅಥವಾ ಅದಕ್ಕೆ ಇನ್ನೊಂದೇನಾರು ಹೆಸರಿದ್ದರೆ ನೀವು ಗೊತ್ತಿದೆ, ನೀವು ನೋಡ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಗೋಮೇಧಿಕ. ಹಾಗೆ ಕೇತುವಿಗೆ ವೈಡೂರ್ಯ ಅಂತ ಹೇಳ್ತಾರೆ. ಈ ರೀತಿಯಾಗಿ 9 ಗ್ರಹಗಳಿಗೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂತಹ ಒಂದು ಹರಳನ್ನು ಹೇಳ್ತದೆ. ಈ ಹರಳುಗಳಿಗೆ ಅವುಗಳ ದಶಾ ಅನುಸಾರವಾಗಿ ಕೂಡ ತೂಕವನ್ನು ಹೇಳ್ತದೆ. ಉದಾಹರಣೆಗೆ ಸೂರ್ಯನಿಗೆ 6 ವರ್ಷ ಸೂರ್ಯದಶೆ ಅಂತ ಹೇಳಾದರೆ ಆವಾಗ ಅದಕ್ಕೆ 6 ಕ್ಯಾರೆಟ್ ತೂಕವಾದರೂ ಇರಬೇಕು ಅದು ಅಂತ ಹೇಳ್ತಾರೆ. ಆದರೆ ಸೂರ್ಯನ ಬಾಧೆ ಇದೆ ಹೇಳಿ ಆದರೆ 6 ಕ್ಯಾರೆಟ್ ಅಂತಂದರೆ ತುಂಬ ಜಾಸ್ತಿ ಆಗ್ಬಿಡ್ತದೆ. ಯಾಕೆ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನಾವೇನು ತಿಳ್ಕೊಬೇಕು, ಈ ಹರಳುಗಳಿಂದ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ, ಅದಕ್ಕೆ ಧಾರಣೆ ಮಾಡೋದ್ರಿಂದ ಏನು ವ್ಯತ್ಯಾಸ ಆಗುತ್ತೆ ಅಂತ ನೋಡಿದ್ರೆ, ಅದಕ್ಕೆ ಸಂಬಂಧಿತವಾಗಿರತಕ್ಕಂಥ ಲೋಹ, ಎಲ್ಲ ಹರಳನ್ನು ಒಂದೇ ಲೋಹದಲ್ಲಿ ಹಾಕಕ್ಕೆ ಬರಲ್ಲ. ನನ್ನ ಕೈಲಿ ದುಡ್ಡಿದೆ ಅಂಥೇಳಿ ನಮ್ಮ ಕೈಲೀಗ ಇಂದ್ರನೀಲಮಣಿ ಉಂಗುರ ಮಾಡಿ ಹಾಕ್ಕೊಳ್ತೇನೆ, ನನ್ನ ಕೈಲಿ ದುಡ್ಡಿದೆ ನಾನು ಬಂಗಾರದಲ್ಲಿ ಹಾಕ್ಕೊಳ್ತೇನೆ, ಬರೋದಿಲ್ಲ. ಇಂದ್ರನೀಲಮಣಿಯನ್ನು ಬೆಳ್ಳಿಯಲ್ಲಿ ಹಾಕಬೇಕು. ಇಲ್ಲ ನನಗೆ ತುಂಬ ಕೊರತೆ ಇದೆ ಹಾಗಾಗಿ ನಾನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಾನು ವಜ್ರವನ್ನು ಬೆಳ್ಳಿಯಲ್ಲಿ ಹಾಕ್ಕೊಳ್ತೀನಿ, ಬರೋದಿಲ್ಲ. ವಜ್ರವನ್ನು ಬಂಗಾರದಲ್ಲಿ ಹಾಕ್ಕೋಬೇಕು. ಹೀಗೆ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂಥ ವರ್ಣ ಯಾವುದು, ಅದು ಬ್ರಹ್ಮವರ್ಣವೋ ಕ್ಷಾತ್ರವರ್ಣವೋ, ಹೀಗೆ ಆ ವರ್ಣವನ್ನು ನೋಡಿ ಆ ವರ್ಣಾನುಸಾರವಾಗಿರತಕ್ಕಂಥ ಲೋಹ, ಬಂಗಾರವೋ ಬೆಳ್ಳಿಯೋ ತಾಮ್ರವೋ ಅಥವಾ ಪಂಚಲೋಹವೋ, ಈ 4 ವರ್ಣಗಳಿಗೆ ಅನುಗುಣವಾಗಿರ್ತಕ್ಕಂಥ 4 ಧಾತು ಅಂದರೆ ಲೋಹಗಳನ್ನು ಬಳಸಬೇಕು ಅಂತ ಹೇಳುತ್ತೆ. ಅದರಲ್ಲಿ ಈ ಒಂದು 9 ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರತ್ನಗಳನ್ನು ಅದರಲ್ಲಿ ಇಡುವಂಥದ್ದು. ಕಲಾ ಸಂಖ್ಯೆಯನ್ನು ನೋಡ್ಕೊಳ್ಬೇಕು. ದಶಾ ಸಂಖ್ಯೆ ಮತ್ತು ಕಲಾ ಸಂಖ್ಯೆ, ಯಾವ ನಕ್ಷತ್ರದ ಯಾವ ಚರಣದಲ್ಲಿ ಎಷ್ಟರಲ್ಲಿ ಅವನು ಬಾಧಕನಾಗಿದ್ದಾನೆ ಜಾತಕದಲ್ಲಿ ಅಂತ ನೋಡಿ, ಅವನ ಆ ಗ್ರಹದ 9 ಗ್ರಹಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದ್ದೀನಿ ನಾನು, ಆ ಗ್ರಹದ ಬಾಧಾಸ್ಥಿತಿಯನ್ನು ಮೊದಲು ಅನ್ವೇಷಣೆ ಮಾಡಬೇಕು. ಆ ಗ್ರಹದ ಬಾಧಾಸ್ಥಿತಿಯನ್ನು ಅನ್ವೇಷಣೆ ಮಾಡಿ ಅದರ ಪ್ರಕಾರವಾಗಿ ಅವನು ಎಷ್ಟು % ಬಾಧಕ ಮತ್ತು ಅವನಿಗೆ ಸಂಬಂಧಪಟ್ಟು ಎಷ್ಟು ಒಂದು ತೇಜಸ್ಸು ಅಥವಾ ಆ ಒಂದು ಎನರ್ಜಿ ನಮ್ಮ ಶರೀರಕ್ಕೆ ಬೇಕು ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು. ಇದೆಲ್ಲ ಸುಮ್ಮನೆ ಒಟ್ಟು ಹಾಗಾಯಿತು ಹೀಗಾಯಿತು, ನಾನು ಅದನ್ನು ಧಾರಣೆ ಮಾಡಿದೆ ಇದನ್ನು ಧಾರಣೆ ಮಾಡಿದೆ ಹಾಗಾಗಿ ಅದಾಗೋಯ್ತು ಇದಾಗೋಯ್ತು, ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೋ ಭಗವಂತ ಆ ಟೈಮ್ನಲ್ಲಿ ಒಂದು ಅನುಗ್ರಹವನ್ನು ಮಾಡಿ ಆಗಿರಬಹುದು, ಇಲ್ಲ ಅಂತಲ್ಲ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಅನ್ವೇಷಣೆ ಮಾಡಿದಾಗ ಅದನ್ನು ಧಾರಣೆ ಮಾಡಿಕೊಂಡಾಗ ಏನಾಗ್ತದೆ ಅಂತಂದರೆ ಅದು ಕೆಳಭಾಗದಲ್ಲಿ ಓಪನ್ ಇರ್ತದೆ. ಆ ಹರಳನ್ನು ಯಾವ ರೀತಿ ನಿರ್ಮಾಣ ಮಾಡಿರ್ತಾರೆ ಅಂತ ನೀವು ಒಂದು ಸರಿ ನೋಡಬೇಕು. ಮೇಲ್ಭಾಗ ಅಗಲವಾಗಿರ್ತದೆ, ಕೆಳಭಾಗ ಚೂಪಾಗಿರ್ತದೆ. ಆ ಚೂಪಾಗಿರ್ತಕ್ಕಂಥ ಭಾಗವನ್ನು ಉಂಗುರದ ಒಳಭಾಗದಲ್ಲಿಟ್ಟು ಶರೀರಕ್ಕೆ ಸ್ಪರ್ಶವಾಗುವ ರೀತಿಯಲ್ಲಿ ಆ ಹರಳನ್ನು ಕೂರಿಸಲಾಗತ್ತೆ. ಅಂದರೆ ಅಗಲವಾಗಿ ಆ ಎನರ್ಜಿಯನ್ನು ರಿಸೀವ್ ಮಾಡಿಕೊಂಡೋದು ಏಕತ್ರವಾಗಿ ಲಾಲ್ಕಿ, ನಾವು ಹಿಂದೆಲ್ಲ ಈ ಸೀಮೆ ಎಣ್ಣೆ ಇತ್ಯಾದಿಗಳನ್ನೆಲ್ಲ ಬಗ್ಗಿಸ್ಬೇಕಿದ್ರೆ ಅಥವಾ ಹಾಲು ಮೊದಲಾದನ್ನು ಬಾಟ್ಲಿಗೆ ಹಾಕಬೇಕಿದ್ರೆ ಏನು ಮಾಡೋರು, ಆ ಬಾಟ್ಲ್ ಮೇಲ್ಗಡೆಗೆ ಲಾಲ್ಕಿಯನ್ನು ಇಟ್ಟು ಆ ಲಾಲ್ಕಿಗೆ ಹಾಕಿದಾಗ ಕೆಳಗಡೆ ಪೂರ ಬಾಟ್ಲಿ ಒಳಗೆ ಹೇಗೆ ಹೋಗ್ತಿತ್ತಲ್ಲ ಹಾಗೆ ಆ ಒಂದು ಆಕಾರದಲ್ಲಿ ಬರೋ ರೀತಿಯಲ್ಲಿ ಕೆಳಗಡೆ ಚೂಪಾಗಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ಲೋಹದ ಒಳಗಿಟ್ಟಿರ್ತಕ್ಕಂಥ ಹರಳನ್ನು ಶರೀರಕ್ಕೆ ತಾಗುವ ಹಾಗೆ ಅದನ್ನು ಫಿಕ್ಸ್ ಮಾಡಿ ಕೈಗೆ ಹಾಕ್ಕೊಳ್ಳೋಕ್ಕೆ ಧಾರಣೆ ಕೊಡೋದು. ಇದು ಏನಾಗ್ತದೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಸೂರ್ಯನ ಕಿರಣಗಳಲ್ಲಿ ಕೋಟಿಗಟ್ಟಲೆ ಆ ಒಂದು ಪಾಸಿಟಿವ್ ವೈಬ್ಸ್ ಇದೆ,
ಕೋಟಿಗಟ್ಟಲೆ ಬೇರೆ 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 ಥರದ ಆ ಒಂದು ವೈಬ್ರೇಷನ್ಸ್ ಇರುತ್ತೆ. ಅದರ ಅಂಶವನ್ನು ಈ ಒಂದು ಹರಳು ಅಂತಕ್ಕಂಥದ್ದು ಹೀರ್ಕೊಳ್ತದೆ. ಅಥವಾ ಹರಳಿನ ಮೇಲೆ ಆ ಒಂದು ಸಂಬಂಧಪಟ್ಟಂಥ ಗ್ರಹಕ್ಕೆ ಸಂಬಂಧಪಟ್ಟಿದ್ದೇ ಹರಳಾದಾಗ, ಅದೇ ವರ್ಣ ಆಗಿದ್ದಾಗ ಆ ವರ್ಣ ಆ ಒಂದು ಎನರ್ಜಿಯನ್ನು ಹೀರ್ಕೊಂಡು ಈ ರೀತಿಯಾಗಿ ಶರೀರದ ಒಳಗಡೆ ಅದು ಪಾಸಾನ್ ಮಾಡ್ತದೆ, ಅಂದರೆ ಟ್ರಾನ್ಸ್ಫರ್, ವರ್ಗಾವಣೆ ಮಾಡ್ತದೆ. ಈ ರೀತಿಯಾಗಿ ಆದಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಮೈನಸ್ ಪಾಯಿಂಟ್ ಇರುತ್ತಲ್ಲ, ಆ ಮೈನಸ್ ಪಾಯಿಂಟು ಅಂದರೆ ಋಣಾತ್ಮಕ ಶಕ್ತಿಗಳು ಅಂತ ಹೇಳ್ತಾರಲ್ಲ, ನೆಗೆಟಿವ್, ಆ ನೆಗೆಟಿವ್ಸ್ ಅನ್ನೋದಂಥದ್ದು ಪೂರ್ತಿಯಾಗಿ ಕಡಿಮೆ ಆಗ್ತಾ 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 ತುಂಬಿಕೊಳ್ತಾ ಬರ್ತದೆ. ಖಾಲಿ ಆಗಿರ್ತಕ್ಕಂಥ ಆ ಒಂದು ಗ್ರಹದ ಎನರ್ಜಿ ಅಥವಾ ಆ ಒಂದು ಗ್ರಹದ ತತ್ವ, ಆ ಒಂದು ಗ್ರಹದ ಚೈತನ್ಯ ಶಕ್ತಿ ನಮ್ಮೊಳಗಡೆ ತುಂಬ್ತಾ ಬರ್ತದೆ. ಕ್ರಮೇಣ ತುಂಬ್ತಾ ಬಂದಾಗ ಯಾವ ತೊಂದರೆಯನ್ನು ಉಂಟು ಮಾಡ್ತಿತ್ತು ಆ ಗ್ರಹ, ಉದಾಹರಣೆಗೆ ಸೂರ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟು, ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟು, ಮಂಗಳ ರಕ್ತಕ್ಕೆ ಸಂಬಂಧಪಟ್ಟು, ಬುಧ ಬುದ್ಧಿಗೆ ಸಂಬಂಧಪಟ್ಟು, ಗುರು ದೈವಬಲಕ್ಕೆ ಸಂಬಂಧಪಟ್ಟು, ಶುಕ್ರ ಐಶ್ವರ್ಯಕ್ಕೆ ಸಂಬಂಧಪಟ್ಟು, ಶನೇಶ್ವರ ಉದ್ಯೋಗಕ್ಕೆ ಸಂಬಂಧಪಟ್ಟು, ರಾಹು ಆಯಸ್ಸಿಗೆ ಸಂಬಂಧಪಟ್ಟು, ಕೇತು ವಂಶೋತ್ಪತ್ತಿಗೆ ಸಂಬಂಧಪಟ್ಟು, ಈ ಎಲ್ಲ ವಿಭಾಗಗಳಲ್ಲಿ ಯಾವುದರಲ್ಲಿ ನಮಗೆ ನೆಗೆಟಿವಿಟಿ ಇದೆಯೋ ಆ ಒಂದು ಗ್ರಹದ ರತ್ನವನ್ನು ಧಾರಣೆ ಮಾಡಿದಾಗ ಆ ಒಂದು ಎನರ್ಜಿ ಅಂತಕ್ಕಂಥದ್ದು ನಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಸೇರಿಕೊಂಡು ಪೂರ್ಣತೆಯನ್ನು ಕೊಡ್ತದೆ ಅನ್ನೋ ಕಾರಣಕ್ಕಾಗಿ ಹರಳನ್ನು ಧಾರಣೆ ಮಾಡಬೇಕು. ಇದೇ ಸಂದರ್ಭ ಆ ಹರಳಿನಲ್ಲಿ ಏನಾದರೂ ಆಕಸ್ಮಿಕವಾಗಿ ಒಳಗಡೆಗೆ ಸ್ಕ್ರಾಚಸ್ ಇದ್ದರೆ, ಹರಳು ಡ್ಯಾಮೇಜ್ ಆಗಿದ್ದರೆ ಅಥವಾ ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಒಳಗಡೆಗೆ ಏನಾದರೂ ಆ ಹರಳಿನ ಪೂರ್ಣತೆ ಹಾಳಾಗಿದ್ದರೆ, ಲಕ್ಷಣ ಹಾಳಾಗಿದ್ದರೆ, ಎಲ್ಲಿ ಉತ್ತಮವಾದಂಥ ಫಲ ಸಿಗಬೇಕೋ ಅದೇ ಜಾಗದಲ್ಲಿ ಅನಾಹುತಕಾರಿಯಾಗಿರ್ತಕ್ಕಂಥ ತೊಂದರೆಗಳು ಕೂಡ ಧಾರಣೆ ಮಾಡಿದವರಿಗೆ ಆಗಿದ್ದುಂಟು. ಹಾಗಾಗಿ ಹರಳುಗಳನ್ನು ಧಾರಣೆ ಮಾಡೋದು ಸುಲಭ ಅಲ್ಲ, ಅದರ ಬಗ್ಗೆ ವಿಶ್ಲೇಷಣೆ ಬೇಕು, ಹರಳಿನ ಬಗ್ಗೆ ಕೂಡ ಜ್ಞಾನ ಇರಬೇಕು. ಹಾಕಿ ಧಾರಣೆ ಮಾಡೋ ಸಂದರ್ಭದಲ್ಲಿ ಕೂಡ ಯೋಗ್ಯವಾದ ರೀತಿಯಲ್ಲಿ ನಿರ್ಮಾಣ ಆಗಿರಬೇಕು. ಇದೆಲ್ಲವನ್ನು ನೋಡದೆ ಧಾರಣೆ ಮಾಡಿದ್ರೆ ತೊಂದರೆ ಆಗುತ್ತೆ. ಅದ್ರ ಜೊತೆ ಕೆಲವರು ಡೂಪ್ಲಿಕೇಟ್ ಹರಳುಗಳನ್ನೆಲ್ಲ ಮಾಡ್ತಾರೆ. ಅಯ್ಯೋ ಹಾಕೊಂಡೆ ಹರಳನ್ನ ನನಗೇನು ಇಂಪ್ಯಾಕ್ಟೇ ಆಗಿಲ್ಲ ಅಂತ ಹೇಳಿದ್ರೆ ಅದು ಒಂದು ಕಾರಣ ಇರ್ಬೋದು. ಹಾಗಂತ ಹರಳು ಹಾಕೊಂಡ್ಬಿಟ್ಟೆ ಅಂತ ಮನೇಲಿ ಸುಮ್ಮನೆ ಕೂತ್ರೆ ನಡೆಯೋದಿಲ್ಲ. ಶ್ರದ್ಧಾ ಭಕ್ತಿಯಿಂದ ನಾವು ನಮ್ಮ ಪ್ರಯತ್ನ ಮಾಡಿದಾಗ ಮಾತ್ರ ಎಲ್ಲವೂ ಕೂಡಿ ಬರುತ್ತೆ. ಎಲ್ರಿಗೂ ಗುರುಗಳ ಇವತ್ತು ಗುರುವಾರ ಗುರುಗಳ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸ್ತಿದ್ರಿ. ಬ್ರಹ್ಮಾನಂದ ಗುರುಗಳು, ಬ್ರಹ್ಮ ಚೈತನ್ಯ ಮಹಾರಾಜ್ ಅಂತ ನಾವು ಕೂಡ ಕೇಳ್ತೇವೆ, ಅವರ ಶಿಷ್ಯರು ಅಂತ ಹೇಳಿದ್ರಿ. ಬ್ರಹ್ಮ ಚೈತನ್ಯ ಮಹಾರಾಜರ ಒಂದು ಅದ್ಭುತವಾದ ಚಿಂತನೆಗಳನ್ನು ನಾವು ಬೆಂಗಳೂರಿನಲ್ಲಿ ಕೂಡ ಅವ್ರದ್ದೊಂದು ಆಶ್ರಮವನ್ನು ನಾನು ನೋಡಿದ್ದೆ. ಸೊ ಅಂತಹ ಪುಣ್ಯ ಚೇತನದ ಹಾದಿಯಲ್ಲಿ ನಡೆದಂತಹ ಬ್ರಹ್ಮಾನಂದ ಮಹಾರಾಜರ ಒಂದು ಕ್ಷೇತ್ರ ಬೆಳಗಾವಿಯಲ್ಲಿ ಇದೆ ಅಂತ ಹೇಳಿದ್ರಿ. ದೇಹವನ್ನ ಬಿಟ್ಟಿದ್ದಾರೆ, ಆದರೆ ಈಗಲೂ ಕೂಡ ಅವರನ್ನ ಬಯಸಿ ಬರುವಂತಹ ಭಕ್ತರನ್ನ ಕಾಯ್ತಿದ್ದಾರೆ ಅಂತ ಹೇಳಿದ್ರಿ. ಚೈತನ್ಯ ರೂಪದಲ್ಲಿ ನೆಲೆಸಿದ್ದಾರೆ. ಅಲ್ಲಿಗೆ ಹೋಗಿ ನಾವು ಏನು ದೋಷವನ್ನ ಪರಿಹರಿಸ್ಕೋಬಹುದು? ಅವಿವೇಕದಿಂದ ಆಗ್ತಕ್ಕಂಥ ಅನಾಹುತಗಳು, ಎಷ್ಟೋ ಸಂದರ್ಭ ಅಜ್ಞಾನದಿಂದ, ತಿಳುವಳಿಕೆ ಇಲ್ಲದೆ ಎಷ್ಟೋ ಥರದ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೇವೆ. ಅಂಥವರಿಗೆ ಅಲ್ಲಿ ಹೋಗಿ ಕ್ಷಮಾಯಾಚನೆಯನ್ನು ಮಾಡಿ, ಇನ್ನು ಮುಂದೆ ನಾನು ಈ ತಪ್ಪುಗಳನ್ನು ಮಾಡುವುದಿಲ್ಲ ಅಂಥೇಳಿ ಕ್ಷಮಾಯಾಚನೆಯನ್ನು ಮಾಡಿ ಬರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ, ಅದು ಇದು ಅಂತ ಇಲ್ಲ. ಇದು ಒಂದು, ಅಲ್ಲಿ ಹೋಗಿ ಕೃಷ್ಣ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ಬಂದು ಧ್ಯಾನಾದಿಗಳನ್ನು ಮಾಡಿ ಸೇವೆಗಳನ್ನು ಮಾಡ್ತಕ್ಕಂಥದ್ದು. ನೋಡಿ, ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ನಾವು ಯಾವುದೇ ಒಂದು ಮಹಾತ್ಮರ ಸನ್ನಿಧಾನಕ್ಕೆ ಹೋಗಲಿ ಅಥವಾ ದೇವತಾ ಸಾನ್ನಿಧ್ಯಕ್ಕೆ ಹೋಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಲಿ, ಅಲ್ಲಿ ನಿಂತು ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀಚ ಸೇವೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಕೂಡ. ನೀಚ ಸೇವೆ ಅಂತಂದ್ರೆ ಅಲ್ಲಿ ಯಾರೋ ನೀಚರು ಇರ್ತಾರೋ ಅವ್ರು ಸೇವೆ ಮಾಡಬೇಕಾ? ಅಲ್ಲ. ನೀಚ ಸೇವೆ ಅಂತಂದರೆ ಬಗ್ಗಿ, ನೀಚ ಅಂದರೆ ಕೆಳಗೆ ಅಂತ ನಾನು ಹೇಳಿದ್ದೇನೆ ಹಿಂದೊಂದು ಸಾರಿ. ಹಾಗಾಗಿ ಕೆಳಭಾಗದಲ್ಲಿ ಅಂದರೆ ಮನುಷ್ಯ ಸಂಪೂರ್ಣವಾಗಿ ಅಲ್ಲಿ ಹೋಗೋದು ಯಾಕೆ? ಯಾವತ್ತೂ ನೆನ್ಪಿಟ್ಕೋಬೇಕು, ಕ್ಷೇತ್ರಕ್ಕೆ ನಾವು ಹೋಗೋದು ಭಗವತ್ ಶಕ್ತಿಯ ಅಥವಾ ಆ ಒಂದು ದಿವ್ಯ ಚೈತನ್ಯದ ಎದುರಿನಲ್ಲಿ ನಾನು ಕುಬ್ಜ. ಪಂಚಮಂಗೇಶ್ವರಯರದ್ದು ಒಂದು ಮಾತಿದೆ, ಏರುವನು ರವಿ ಏರುವನು, ಬಾನಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು. ಜೀವನದಲ್ಲಿ ಲೌಕಿಕ ಸಾಧನೆಯಲ್ಲಿ ಎಷ್ಟೇ ಎತ್ತರದ ಮಟ್ಟಕ್ಕೆ ನಾನು ಹೋಗಿದ್ದರೂ ಕೂಡ ಆ ಒಂದು ದೈವಶಕ್ತಿಗೆ, ಗುರುಶಕ್ತಿಗೆ ಅಥವಾ ವಿಶ್ವಶಕ್ತಿಗೆ, ಆ ವಿರಾಟ್ ಶಕ್ತಿಯ ಮುಂದೆ ನಾನು ಯಕ್ಕಶ್ಚಿತ್ ಕ್ರಿಮಿ ಅಥವಾ ಅದಕ್ಕಿಂತಲೂ ಕೆಳಗಿನವನು ಅನ್ನೋದು ಗೊತ್ತಿರಬೇಕು ನಮಗೆ.
ಯಾಕೆ ಅಂತಂದರೆ ಒಂದು ಮಾತನ್ನು ಕನ್ನಡದಲ್ಲಿ ಹೇಳ್ತಾರೆ, ಕವಿಗಳು ಹೇಳಿರುವಂಥ ಮಾತು. ಒಂದು ಮಗುವಿನ ನಗುವನ್ನು ನೋಡಿದಾಗ ಭಗವಂತ ಎಷ್ಟು ಕರುಣಾಮಯಿ ಅಂತ ಅನ್ನಿಸ್ತದೆ. ಅದೇ ಪ್ರಾಯಕ್ಕೆ ಬಂದಿರತಕ್ಕಂಥ 38-40 ವರ್ಷದಲ್ಲಿ ಸಮಾಜದಲ್ಲಿ ಒಳ್ಳೆ ಸ್ಥಾನ, ಮಾನ, ಹೆಸರು, ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ, ದುಡ್ಡು, ಕಾಸು, ಸಂಪತ್ತು ಎಲ್ಲವನ್ನು ಗಳಿಸ್ಕೊಂಡು ಜನ ಇನ್ನೂ ಬೇಕು ಬೇಕು ಅಂತ ಬಯಸ್ತಾ ಇದ್ದಂಗೆನೆ ಯಾವ ಕಾರಣವೂ ಇಲ್ಲದೆ ಫಟ್ ಅಂತ ಒಬ್ಬ ಮನುಷ್ಯ ಸತ್ತಾಗ ಆವಾಗ ಅನ್ನಿಸ್ತದೆ ಭಗವಂತ ಸಂಪೂರ್ಣ ಹಿಡಿತವನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಎಂಥದ್ದೇ ಪ್ರಚಂಡ ಆಗಲಿ, ಎಷ್ಟೇ ದೊಡ್ಡ ಶಕ್ತಿಶಾಲಿಯಾಗಿರಲಿ, ದುಡ್ಡಿನಲ್ಲಿ ಆರ್ಥಿಕ ಶಕ್ತಿ ಇರ್ಬೋದು, ದೇಹ ಬಲ ಇರ್ಬೋದು, ಬುದ್ಧಿ ಬಲ ಇರ್ಬೋದು, ಜನಬಲ ಇರ್ಬೋದು, ಅಧಿಕಾರ ಬಲ ಇರ್ಬೋದು, ಏನೂ ಇರ್ಬೋದು. ಆದರೆ ಅವನು ಒಂದು ಸಾರಿ ಚಿಟಿಕೆ ಹೊಡೆದ ಅಂದರೆ ಇಲ್ಲಿರ್ತಕ್ಕಂಥದ್ದೆಲ್ಲ ವ್ಯರ್ಥ, ಉಫ್ ಅಂದಾಗಿ ಗಾಳಿಗೆ ಹಾರೋದಾಗಿ ಹೋಗ್ಬಿಡ್ತದೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಪ್ರಚಂಡ ಶಕ್ತಿ ಅದು ದೈವ ಅಂತಕ್ಕಂಥದ್ದು. ಹಾಗಾಗಿ ನಾವು ಅಲ್ಲಿ ಹೋಗೋದು ಯಾಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ದುಸ್ಥಿತಿಯಿಂದ ಹೊರಗೆ ಬರಲಿಕ್ಕಾಗಿ ಹೋಗಿರ್ತೀವಿ. ಹಾಗಾಗಿ ಕ್ಷೇತ್ರಗಳಲ್ಲಿ ಹೋದಾಗ ಅನೇಕರಿಗೆ ನಾನು ಯಾರು ಗೊತ್ತಾ, ನಾನು ಅಂಥವನು, ನಾನು ಇಂಥವನು ಹೇಳಿ ಲೌಕಿಕದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವಿಷಯವನ್ನು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಇದು ಮೂರ್ಖತನ. ಹಾಗಾಗಿ ಈ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಗುರುಕ್ಷೇತ್ರಗಳಿಗೆ ಹೋದಾಗ ಎಲ್ಲೇ ಆದರೂ ಕೂಡ ಡೌನ್ ಟು ಅರ್ತ್, ನಾನು ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ದರೂ ಗುರುವೇ ನಿನ್ನೆದುರಿಗೆ ನಾನು ಬಗ್ಗಿದ್ದೇನೆ, ನನ್ನ ಜೀವನದಲ್ಲಿ ನಾನು ಇಂತಿಂತಹ ತಪ್ಪುಗಳನ್ನು ಮಾಡಿದ್ದೇನೆ, ದಯಮಾಡಿ ನನ್ನ ತಪ್ಪುಗಳನ್ನೆಲ್ಲ ಮನ್ನಿಸಿ ನನ್ನ ಪಾಪಗಳು ಪರಿಹಾರವಾಗುವಂತೆ ಅನುಗ್ರಹಿಸಿ ಅಂತ ಕೇಳಿ ಅಲ್ಲಿ ಇದ್ದು ನೀಚ ಸೇವೆ ಅಂದರೆ ನೆಲ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಥವಾ ಕೊಟ್ಟಿಗೆ ಕ್ಲೀನ್ ಸ್ವಚ್ಛ ಮಾಡುವಂಥದ್ದು, ಹಸುಗಳ ಮೈ ತೊಳೆಯುವಂಥದ್ದಿರ್ಬೋದು, ತರಕಾರಿ ಹೆಚ್ಚೋದು, ಕಾಯಿ ತುರಿಯೋದು, ಬಡಿಸೋದು, ಎಲೆ ಎತ್ತೋದು ಇತ್ಯಾದಿ ಸೇವಾ ಕಾರ್ಯಗಳನ್ನು ಮಾಡಬೇಕು. ಕ್ಷೇತ್ರಗಳಿಗೆ ಹೋದಾಗ ಇವೆಲ್ಲ ಬಹಳ ಮಹತ್ವವನ್ನು ಕೊಡುತ್ತೆ. ಯಾಕೆ ಅಂತಂದರೆ ಆ ಕ್ಷೇತ್ರದ ವ್ಯವಸ್ಥೆ ಹಾಗೆ. ಅಲ್ಲಿ ಹೋದವರು ಆ ರೀತಿಯಾಗಿ ಸೇವೆಯನ್ನೇ ಮಾಡಬೇಕೇ ಹೊರತು ಅದು ಬಿಟ್ಟು ನಾನು ಅಲ್ಲಿಂದ ಬಂದಿದ್ದೇನೆ, ನನ್ನ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಇವೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ಉದಾಹರಣೆ, ಗಾಣಗಾಪುರದಲ್ಲಿ ಎಂಥ ದೊಡ್ಡ ಕೋಟ್ಯಾಧಿಪತಿಯೇ ಹೋದರೂ ಮಧ್ಯಾಹ್ನದ ಊಟವನ್ನು ಅವನು ಭಿಕ್ಷೆ ಬಡಿಯೇ ಮಾಡಬೇಕು. ಅದೇ ಅಲ್ಲಿಯ ಇರ್ತಕ್ಕಂಥ ಕ್ಷೇತ್ರದ ಒಂದು ವಿಧಿ. ಹಾಗಾಗಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಾವು ತಗ್ಗಿ ಬಗ್ಗಿ ನಡ್ಕೊಂಡು ಗುರುವಿನಿಂದ ಅನುಗ್ರಹವನ್ನು ಪಡ್ಕೊಂಡ ಪಕ್ಷದಲ್ಲಿ ನಾವು ಅದುವರೆಗೆ ಎಲ್ಲಿಗೆ ಯಾವಾಗ ನಾವು ಅಲ್ಲಿ ಹೋಗಿ ಈ ಒಂದು ಕ್ಷೇತ್ರ ವಿಧಿಗಳನ್ನೆಲ್ಲ ಮಾಡಿ ಅಲ್ಲಿ ಕನಿಷ್ಠ ಪಕ್ಷ 3 ರಾತ್ರಿ ಅಲ್ಲಿ ಉಳಿಯುವ ರೀತಿಯಲ್ಲಿ ಹೋಗಬೇಕು. ಹೋಗಿ ಅಲ್ಲಿ ಸೇವೆಯನ್ನು ಮಾಡಿ ಶಕ್ತ್ಯಾನುಸಾರ ವಸ್ತುಗಳನ್ನು ಕೂಡ ಅರ್ಪಣೆ ಮಾಡಬೇಕು. ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೆ ನಮ್ಮದೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಲಿ ಅಲ್ಲಿ ಬೇಕಾದ್ರೆ ಉಳಿದಿದ್ದೀವಿ ಹೇಳೋರು 3 ಹೊತ್ತು ಕಂಠಮಟ್ಟ ಕತ್ತರಿಸ್ಕೊಂಡು ಪುಷ್ಕಳವಾಗಿ ಊಟ ಮಾಡಿ ತೇಗ್ತಾ ಆರಾಮಾಗಿ ಹೋಗಿ ರೂಮ್ನಲ್ಲಿ ವಿಶ್ರಾಂತಿ ಮಾಡಿಕೊಂಡು ಅಲ್ಲಿಂದ ಎದ್ಕೊಂಡು ಸೀದಾ ನಮ್ಮಷ್ಟು ನಾವು ಹೊರಟ್ಕೊಂಡು ಬರ್ತೇವೆ. ಹಾಗೆ ಮಾಡಲೇಬಾರ್ದು. ಪುಣ್ಯಕ್ಷೇತ್ರಕ್ಕೆ ಯಾವಾಗಲೇ ನಾವು ಹೋದರೂ ಕೂಡ ನಾವು ಅಲ್ಲಿ ಎಷ್ಟು ಹೊತ್ತು ಉಳಿದಿದ್ದೇವೆ, ಅಲ್ಲಿ ಎಷ್ಟು ಆಹಾರವನ್ನು ತಿಂದಿದ್ದೇವೆ, ಅದಕ್ಕಾಗಿ ನಾವು ಎಷ್ಟು ವ್ಯಯ ಮಾಡಬೇಕಾಗಿತ್ತು ಹೊರಗಡೆ ಇದ್ದರೆ ಇತ್ಯಾದಿಗಳ ಚಿಂತನೆಯನ್ನು ಮಾಡಿಕೊಂಡು ಅಷ್ಟು ಕಾಲದ ನಮ್ಮ ಆಹಾರದ ವ್ಯವಸ್ಥೆಯನ್ನು ಮಾಡಿರುವಂತಹ ಕ್ಷೇತ್ರಕ್ಕೆ ಅಷ್ಟು ಪ್ರಮಾಣದ ಹಣವನ್ನು ಹಾಕಿ ಬರಬೇಕು ನಾವು. ಅದ್ಯಾಕೆ ಸ್ವಾಮಿ ಹಣ ಹಾಕಿ ಬರಬೇಕು? ಅವರು ಫ್ರೀಯಾಗಿ ಊಟ ಹಾಕುವಾಗ ನಾವು ಊಟ ಮಾಡ್ಕೊಂಡು ಬರೋದು ಬಿಟ್ಕೊಂಡು ನಾವು ಯಾಕೆ ಹಣ ಹಾಕಬೇಕು ಅಂದರೆ, ಯಾವುದೇ ಕ್ಷೇತ್ರ ಸ್ವತಂತ್ರವಾಗಿ ಉತ್ಪತ್ತಿ ಮಾಡೋದಿಲ್ಲ. ಅಲ್ಲಿ ಹೋಗ್ತಕ್ಕಂಥವ್ರು ನಮ್ಮ ನಿಮ್ಮಂಥ ಭಕ್ತಾದಿಗಳೇ ಹೋಗೋದು. ಅಲ್ಲಿ ಹೋದವರು ಅವರು ಸಮರ್ಪಣೆ ಮಾಡುವಾಗ ಏನು ಹೇಳಿ ಸಮರ್ಪಣೆ ಮಾಡಿರ್ತಾರೆ? ಯಾವುದೋ ಒಂದು ದೋಷ ಪರಿಹಾರವಾಗಲಿ, ಯಾವುದೋ ಒಂದು ನನಗಿರೋ ಸಮಸ್ಯೆ ಪರಿಹಾರ ಆಗಲಿ, ನಾನೇನೋ ಅನಾಚಾರ ಮಾಡಿದ್ದೇನೆ, ಅಥವಾ ನನ್ನಿಂದ ಏನೋ ಒಂದು ಕೆಟ್ಟದ್ದಾಗಿದೆ, ಅಥವಾ ನನಗೆ ಈ ಥರದೊಂದು ಗ್ರಾಚಾರ ಇದೆ, ಅಥವಾ ನಮ್ಗೆ ಈ ಥರದೊಂದು ಪೀಡೆ ಇದೆ, ಇವೆಲ್ಲ ಸಮಸ್ಯೆಗಳು ಪರಿಹಾರವಾಗೋದಕ್ಕೆ ಇದು ಕಾರಣವಾಗಲಿ ಅಂತ ಒಪ್ಪಿಸಿರ್ತಾನಲ್ವ. ಅಂದರೆ ಏನಾಯಿತು? ಅವನ ಕಷ್ಟದಿಂದ ಅವನು ಸಂಪಾದನೆ ಮಾಡಿರ್ತಕ್ಕಂಥ ದ್ರವ್ಯವನ್ನು ಕ್ಷೇತ್ರದಲ್ಲಿ ಒಪ್ಪಿಸಿದಾಗ ಅವನ ಪಾಪ ರೂಪದಲ್ಲಿ ಅದನ್ನು ಅರ್ಪಣೆ ಮಾಡಿರ್ತಾನೆ. ಆ ಅರ್ಪಿತವಾಗಿರ್ತಕ್ಕಂಥ ವಸ್ತುವಿನಿಂದಲೇ ಆ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಅಕ್ಕಿಯೋ ಬೇಳೆಯೋ ಗ್ಯಾಸೋ ಮತ್ತೊಂದೋ ವಸ್ತುಗಳನ್ನು ಅವರು ತರಲೇಬೇಕಾಗ್ತದೆ. ಕ್ಷೇತ್ರವನ್ನು ಮೇಂಟೈನ್ ಮಾಡಬೇಕಲ್ಲ, ನಿರ್ವಹಣೆ ಮಾಡೋದಕ್ಕೋಸ್ಕರವಾಗಿ ಅವರು ಅದನ್ನು ಮಾಡಲೇಬೇಕು. ಹಾಗೆ ಮಾಡಿದಾಗ ನಾವು ಹೋಗಿ ಏನು ಮಾಡ್ತೇವೆ? ಅಲ್ಲಿ ಅದನ್ನು ಪಕ್ವವಾಗಿರ್ತಕ್ಕಂಥ ಆಹಾರಗಳನ್ನು ನಾವಲ್ಲಿ ತಿಂತೇವೆ, ಬೇಯಿಸಿರ್ತಕ್ಕಂಥ ಆಹಾರಗಳನ್ನು ಅಲ್ವಾ. ಅವಾಗೇನಾಯಿತು? ಯಾವ ವ್ಯಕ್ತಿ ತನ್ನ ಪಾಪ, ತನ್ನ ದೋಷ, ತನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗಲಿ ಅಂತ ಅರ್ಪಣೆ ಮಾಡಿ ಬಂದಿದ್ನೋ
ಅವನು ಅರ್ಪಣೆ ಮಾಡಿ ಬಂದಿರತಕ್ಕಂಥ ಆ ವಸ್ತುಗಳಿಂದ ನಿರ್ಮಾಣವಾದ ಆಹಾರವನ್ನು ನಾವು ತಿಂದ ಮೇಲೆ ಆ ದೋಷವನ್ನು ಕಳ್ಕೊಳ್ಳೋದಕ್ಕೆ ಅದರ ಹಣ ಎಷ್ಟಿರ್ಬೋದು ಅದರ ಅಂದಾಜಿನ ಮೇಲೆ ನಾವು ಹಾಕದೇ ಇದ್ದರೆ ಏನಾಗ್ತದೆ, ಆ ದೋಷವನ್ನು ನಾವು ಹೊತ್ಕೊಂಡು ಬಂದಂಗೆ ಆಗ್ತದೆ ಅಷ್ಟೇ. ಹಾಗಾಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ, ನಿಮ್ಮ ಪಾಪ ಪರಿಹಾರಕ್ಕಾಗಿ ಹೋಗಿ, ಕ್ಷೇತ್ರ ಯಾತ್ರೆ ಅಂತ ಹೋಗಿ, ಪುಣ್ಯ ಸಂಪಾದನೆ ಅಂತ ಹೋಗಿ, ಯಾವುದಕ್ಕೆ ಬೇಕಾದರೂ ಕ್ಷೇತ್ರಕ್ಕೆ ಹೋಗಿ, ಆದರೆ ನೀವು ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ ನಂತರ ಆ ಪ್ರಸಾದಕ್ಕೇನು ವ್ಯಾಲ್ಯೂ ಕೊಟ್ಟೋಕ್ಕೆ ಸಾಧ್ಯ ಇಲ್ಲ. ಪ್ರಸಾದವೇ. ಆ ಪ್ರಸಾದ ನಿರ್ಮಾಣಕ್ಕಾಗಿ ಬಳಕೆಯಾದ ವಸ್ತು ಯಾವುದೋ ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದಾಗಿರ್ತದೆ. ಹಾಗಾಗಿ ನೀವು ಆ ಒಂದು ಪ್ರಸಾದಕ್ಕೆ ಸಂಬಂಧಪಟ್ಟು ಎಷ್ಟು ಹಣ ಖರ್ಚಾಗ್ಬೋದು ಅಂತ ಅಂದಾಜು ಏನಿರ್ತದೆಯಲ್ಲ, ಅಷ್ಟು ಹಣವನ್ನು ಅಲ್ಲಿ ಕಾಣಿಕೆಯ ರೂಪದಲ್ಲಿ ಅರ್ಪಣೆ ಮಾಡದೇ ಬರ್ತಕ್ಕಂಥದ್ದು ಸರಿ ಅಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆ ಮಾಡಿ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹವನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಅಪೇಕ್ಷೆ. ಬಹಳ ವಿಶೇಷವಾದ ವಿಚಾರವನ್ನು ತಿಳಿಸ್ಕೊಟ್ರಿ ಗುರುಗಳೇ. ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಪಂಚಮ ಭಾವದಲ್ಲಿರ್ತಕ್ಕಂಥ ವ್ಯಯಾಧಿಪತಿ ಲಾಭಕ್ಕೆ ದೃಷ್ಟಿ ಗಜಕೇಸರಿ ಯೋಗವನ್ನು ಕೊಡ್ತಕ್ಕಂಥ ಒಂದು ಯೋಗ. ಒಳ್ಳೆಯ ಲಾಭಾದಿಗಳನ್ನು ನೋಡಲಿಕ್ಕೆ ಅವಕಾಶ. ಅಷ್ಟಮದಲ್ಲಿರ್ತಕ್ಕಂಥ ಶನೇಶ್ವರನ ಪೀಡೆ ಅಂತೂ ಉಂಟು. ಹಾಗಾಗಿ ಅಂಥದ್ದೇನಾದರೂ ನಿಮ್ಮ ಡಾಕ್ಟರ್ಗಳು ಸಜೆಸ್ಟ್ ಮಾಡಿದರೆ ಅದನ್ನು ಈಗ ಹೋಗಿ ಚಿಕಿತ್ಸೆಯನ್ನು ತಗೊಳ್ತಕ್ಕಂಥದ್ದು ಸೂಕ್ತ. ಇದಕ್ಕೆ ಸಂಬಂಧಪಟ್ಟು ಅಗ್ನಿಹೋತ್ರಾದಿ ಆಚರಣೆಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಅದಕ್ಕೆ ಶಾಖ ಚಿಕಿತ್ಸೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಮುಂದೆ ಎಲ್ಲರೂ ಒಂದಿನ ಸಮಯ ಸಿಕ್ಕಾಗ ಶಾಖ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೊಳ್ಬೇಕು ಮಂಡಿ ನೋವಿಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಮುಂದಿಂದು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಲಾಭಾಧಿಪತಿ ಇರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ, ಕರ್ಮಕ್ಕೆ ದೃಷ್ಟಿ ಅಂದರೆ ಭೂ ವ್ಯವಹಾರದಲ್ಲಿರಬಹುದು, ವ್ಯಾಪಾರ ವ್ಯವಹಾರಗಳಲ್ಲಿರ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಮನೆ, ಕುಟುಂಬ, ನೀರು ಇತ್ಯಾದಿ ಸಂಬಂಧಪಟ್ಟು ಎಲ್ಲ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಕನ್ಯಾರಾಶಿಯವರಿಗೆ ಇವತ್ತು ದಿನ ಚೆನ್ನಾಗಿದೆ. ಲಾಭಾಂಶಗಳನ್ನು ನೋಡ್ತಕ್ಕಂಥ ಅವಕಾಶ ಇದೆ. ಕೆಲವರಿಗೆ, ಅದರಲ್ಲೂ ಹಸ್ತಾನಕ್ಷತ್ರದಲ್ಲಿ ಹುಟ್ಟಿದಂಥವರೇನಿದ್ದೀರಿ ಕನ್ಯಾರಾಶಿಯವರು, ಅಂಥವರಿಗೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ಶನೈಶ್ಚರನ ಫಲ ಮಂದಗತಿಯ ದಿನ ಇವತ್ತು. ಒಂದು ಥರ ಆಲಸ್ಯದ ದಿನ ಇವತ್ತು, ಪೂರ್ಣವಾಗಿರ್ತಕ್ಕಂಥ ಸಮಾಧಾನವಿಲ್ಲದ ದಿನ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಅಂಥವರು ಸಮಾಧಾನಕ್ಕಾಗಿ ಅಥವಾ ಒಂದು ಚೈತನ್ಯಕ್ಕಾಗಿ ಅಥವಾ ಆಲಸ್ಯದ ನಿವೃತ್ತಿಗಾಗಿ ಆಂಜನೇಯನನ್ನು ಆರಾಧನೆ ಮಾಡಿಕೊಳ್ಳೋದು ಶುಭ. ಮುಂದಿರೋದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರವಾಗ್ತಕ್ಕಂಥ ದಿನ. ಕಾರಣ, ಇವತ್ತಿನ ಗ್ರಹ ಸಂಚಾರ ಇರತಕ್ಕಂಥದ್ದು ಅಷ್ಟು ಉತ್ತಮವಾಗಿಲ್ಲ. ಚಂದ್ರನ ಸಂಚಾರ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ಕರ್ಮಾಧಿಪತಿ ಆಗ್ತಾನೆ. ಅವನು ರಾಶ್ಯಾಧಿಪತಿಯ ದೃಷ್ಟಿಯನ್ನು ಹೊಂದುತ್ತಾನೆ ಅವನೇ ನಕ್ಷತ್ರದಲ್ಲಿ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ದೋಷಕಾರಿ. ಚಂದ್ರನ ಅನುಗ್ರಹವನ್ನು ಪಡ್ಕೊಳ್ಳುವ ಅನಿವಾರ್ಯತೆ ಕೂಡ ಉಂಟು. ಕಾರಣ, ನಿಮ್ಮ ರಾಶ್ಯಾಧಿಪತಿ ಕೂಡ ಇರತಕ್ಕಂಥ ಸ್ಥಿತಿ ಹೇಗಿದೆ, ಶುಕ್ರನಿಗೆ ಗುರುಮಿತ್ರ, ಆದರೆ ಗುರುವಿಗೆ ಶುಕ್ರ ಶತ್ರು. ಚಂದ್ರನಿಗೆ ಗುರುಮಿತ್ರ, ಗುರುವಿಗೆ ಚಂದ್ರ ಶತ್ರು. ಶುಕ್ರನಿಗೆ ಚಂದ್ರ ಶತ್ರು, ಚಂದ್ರನಿಗೆ ಶುಕ್ರ ಮಿತ್ರ. ಈ ಥರದ ಒಂದು ವೈರುಧ್ಯ ಯೋಗ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿನ ತುಲಾರಾಶಿಯವರಿಗೆ ಸ್ವಲ್ಪ ಬೇಸರ. ಒಂದು ಕೆಲಸಕ್ಕೆ ಅಂತ ಕೈ ಹಾಕೋದು, ಆ ಕೆಲಸ ಕೈ ಕೊಡೋದು. ಈಗ ಉದಾಹರಣೆಗೆ ಪಾಯಸ ಮಾಡಬೇಕು ಅಂಥೇಳಿ ಶಾವಿಗೆ ಬೇಯಿಸೋಕೆ ಇಟ್ಟು ಇನ್ನೊಂದು ಕಡೆ ಹಾಲು ಇಟ್ಟಿದ್ದೀರಿ, ಅಯ್ಯೋ ಶಾವಿಗೆ ಸೀದೋಗುತ್ತೆ ಅಂತ ಕೈ ಆಡಿಸ್ಬೇಕಿದ್ರೆ ಹಾಲು ಉಕ್ಕಿ ಹೋಗುತ್ತೆ. ಈ ಥರದ ಒಂದು ಉದಾಹರಣೆ ಕೊಟ್ಟಿದ್ದು ನಾನು. ಈ ಥರದ ಒಂದು ಪರಿಸ್ಥಿತಿ ಆಗ್ತಕ್ಕಂಥ ಲಕ್ಷಣ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಸ್ವಲ್ಪ ಆತುರ ಗಡಿಬಿಡಿಯನ್ನು ಮಾಡದೆ ಸಮಾಧಾನದಿಂದ ಕೆಲಸ ಮಾಡಿಕೊಂಡಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಬಹುದು. ಆ ಒಂದು ಜ್ಞಾನಕ್ಕೋಸ್ಕರ, ಆ ಒಂದು ತಿಳುವಳಿಕೆಗೋಸ್ಕರ, ಸಮಾಧಾನಕ್ಕೋಸ್ಕರ ಸಾತ್ವಿಕ ಗುಣ ಸಂಪನ್ನೆಯಾಗಿರ್ತಕ್ಕಂತಹ ಶ್ವೇತವಸ್ತ್ರ ಧಾರಣಿಯಾಗಿರ್ತಕ್ಕಂತಹ ಸರಸ್ವತಿಯನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿರೋದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಧನಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ. ಲಾಭದಿಂದ ಧನಸ್ಥಾನಕ್ಕೆ ಇರ್ತಕ್ಕಂಥ ಷಷ್ಠಾಧಿಪತಿ ಮತ್ತು ರಾಶ್ಯಾಧಿಪತಿಯ ದೃಷ್ಟಿಯ ಜೊತೆಯಲ್ಲಿ ರಾಶಿಗೆ ಯಾವುದೇ ರೀತಿಯ ಬಾಧಕ ಗ್ರಹಗಳ ದೃಷ್ಟಿ ಇಲ್ಲದೆ ಇರತಕ್ಕಂಥದ್ದು. ರಾಶ್ಯಾಧಿಪತಿಗೆ ಕೂಡ ತೃತೀಯ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರನ ದೃಷ್ಟಿ ಇರತಕ್ಕಂಥದ್ದು. ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಭೂಮಿ ವ್ಯವಹಾರ ಇರ್ಬೋದು ಅಥವಾ ಒಡಹುಟ್ಟಿದವರಿಂದ ಸಹಕಾರ ಬರ್ತಕ್ಕಂಥದ್ದಿರಬಹುದು. ಈ ರೀತಿಯಾಗಿ ಒಂದು ಥರ ವಿಶಿಷ್ಟವಾದ ರೀತಿಯಲ್ಲಿ ಇವತ್ತು
ಆಕಸ್ಮಿಕವಾಗಿ ಧನಲಾಭವಾಗ್ತಕ್ಕಂಥ ಲಕ್ಷಣವನ್ನು ಚಂದ್ರಸ್ಥಿತಿಯ ಮೇಲೆ ಊಹೆ ಮಾಡಬಹುದಾಗಿದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಇವತ್ತಿನ ದಿನವನ್ನು ಸಂತೋಷದಾಯಕವಾಗಿ ಕಳೆಯಿರಿ ಅಂತ ಹೇಳ್ತಕ್ಕಂಥದ್ದು ನಮ್ಮದು. ಇದರ ಜೊತೆಯಲ್ಲಿ ಜ್ಯೇಷ್ಠ ನಕ್ಷತ್ರದವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ಜ್ಯೇಷ್ಠ ನಕ್ಷತ್ರದವರು 30 ರಿಂದ 40 ವರ್ಷದ ಮಧ್ಯದಲ್ಲಿರ್ತಕ್ಕಂಥವ್ರು ಇದ್ದೀರಿ, ಅಂಥವರಿಗೆ ಇವತ್ತು ಶುಕ್ರಾದಿತ್ಯ ಸಂಧಿಬಾಧೆಯನ್ನು ನೋಡ್ತಕ್ಕಂಥ ಲಕ್ಷಣ. ಹಾಗಾಗಿ ಶುಕ್ರಾದಿತ್ಯ ಸಂಧಿಬಾಧೆ ಏನಾದರೂ ಇದ್ದ ಪಕ್ಷದಲ್ಲಿ ದಯಮಾಡಿ ಅದನ್ನು ಪರಿಶೀಲನೆಯನ್ನು ಸರಿಯಾಗಿ ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಯಾಕೆ ಅಂದರೆ ಚತುರ್ಥ ಬಾಧಕನಾಗಿರ್ತಕ್ಕಂತಹ ರಾಹು ಅಷ್ಟಮ ಬಾಧಕನಾಗಿರ್ತಕ್ಕಂತಹ ಶುಕ್ರನಾಗಿರೋದ್ರಿಂದ ಬರ್ತಕ್ಕಂಥ ಅಪಾಯಗಳಿಂದ ಬಚಾವಾಗಲಿಕ್ಕೆ ಈ ಒಂದು ಶಾಂತಿ ಕರ್ಮದ ಅಗತ್ಯ ಇರುತ್ತೆ. ಗುರುಗಳೇ, ಇವತ್ತಿನ ಪ್ರಶ್ನೆಯನ್ನ ಆನಂದ್ ಅನ್ನೋರು ಕೇಳ್ತಾ ಇದ್ದಾರೆ ಅವರ ಮಗಳ ಬಗ್ಗೆ. ಮಗಳು ಜಾಹ್ನವಿ, ಹುಟ್ಟಿರುವಂತಹ ದಿನಾಂಕ 31/7/2015, ಸಮಯ 9:38 ಬೆಳಗ್ಗೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿರುವಂಥದ್ದು ಅಂತ. ಗುರುಗಳೇ, ಇವಳು ಹುಟ್ಟಿದಾಗಿಂದಲೂ ಕೂಡ ಒಂದಿಲ್ಲೊಂದು ಆರೋಗ್ಯದ ಸಮಸ್ಯೆ ಕಾಣ್ತಾನೆ ಇರುತ್ತೆ. ಯಾಕೆ ಗುರುಗಳೇ ಪದೇ ಪದೇ ಹುಷಾರ್ ತಪ್ಪುತ್ತೆ ಮಗು ಅಂತ ಕೇಳ್ತಿದ್ದಾರೆ, ಏನು ಮಾಡಿಸ್ಬೇಕು ಅಂತ? ಆನಂದ್ ಅವರೇ, ನೀವು ಕಳಿಸಿರ್ತಕ್ಕಂಥದ್ದು ನಿಮ್ಮ ಮಗುವಿನ ಜಾತಕ, ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ಕರ್ಕಾಟಕ ಲಗ್ನ ಮತ್ತು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಜನ್ಮ ಆಗಿರ್ತಕ್ಕಂಥದ್ದು. ಆರಂಭದಲ್ಲಿರ್ತಕ್ಕಂಥದ್ದು ಸೂರ್ಯನ ದಶೆ ಈಗ ಚಂದ್ರ ದಶೆಯ ಅಂತ್ಯಭಾಗದಲ್ಲಿದೆ. ಅಂದರೆ ಚಂದ್ರ ದಶೆ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಈ ಆಗಸ್ಟ್ ತಿಂಗಳ 25ನೇ ತಾರೀಕಿಗೆ ಚಂದ್ರನ ದಶೆ ಮುಕ್ತಾಯವಾಗಿ ಮಂಗಳನ ದಶೆ ಬರ್ತದೆ. ಇದು ಪೌರ್ಣಮಿ ಜನನವಾಗಿರ್ತಕ್ಕಂತಹ ಮಗು. ಪೌರ್ಣಮಿ ಜನನ ಆದರೂ ಏನು ಮಹಾದೋಷವ ಗುರುಗಳೇ? ಖಂಡಿತ ದೋಷ ಅಲ್ಲ. ಪೌರ್ಣಮಿ ಜನನದಿಂದ ಯಾವ ದೋಷವೂ ಇಲ್ಲ. ಆದರೆ ಈ ಜಾತಕದಲ್ಲಿ ಏನಾಗಿದೆ, ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಶನಿ ಏನಿದಾನಲ್ಲ, ಆ ಶನಿಯ ಸ್ಥಿತಿ ಅಂತಕ್ಕಂಥದ್ದು ಶುಭ ಸ್ಥಿತಿಯಾಗಿಲ್ಲ. ಶನಿಯ ದೃಷ್ಟಿ ಚಂದ್ರನಿಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಶನಿ ಭಾಗ್ಯಬಾಧಕನಾಗಿರ್ತಕ್ಕಂಥ ಒಂದು ದೋಷ. ಪಂಚಮಾರಿಷ್ಟವನ್ನು ಉತ್ಪತ್ತಿ ಮಾಡಿ ಭಾಗ್ಯಬಾಧಕನಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆಗಳು, ಅದರಲ್ಲೂ ವಿಶೇಷವಾಗಿ ಜಲ ಅಂದರೆ ಪದೇ 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 ಆರೋಗ್ಯ, ವೈರಲ್ ಫೀವರು ಇತ್ಯಾದಿ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ದೊಡ್ಡ ಕಿರಿಕಿರಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ಇದು ಸ್ವಲ್ಪ ಮಟ್ಟಿನ ಕಾಳಸರ್ಪ ದೋಷವನ್ನು ಕೂಡ ಕೊಡ್ತದೆ. ಹಾಗಾಗಿ ಒಂದು ಸಾರಿ ನಿಮ್ಮ ಕುಟುಂಬ ಪ್ರಶ್ನೆಯನ್ನು ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಪಂಚಮದಲ್ಲಿರ್ತಕ್ಕಂಥದ್ದು ಮತ್ತು ಕೇತು, ಶನಿ, ರವಿ, ಬುಧ, ಚಂದ್ರ ಇತ್ಯಾದಿ ಗ್ರಹಗಳು, ಒಟ್ಟಾರೆ 6 ಗ್ರಹಗಳು ಬಾಧಕರು ಈ ಜಾತಕಕ್ಕೆ. ಈ ಥರದ ಯೋಗ ಬಹಳ ಅಪರೂಪದ ಜಾತಕದಲ್ಲಿ ಬರ್ತಕ್ಕಂಥದ್ದು. 6 ಗ್ರಹಗಳು ಬಾಧಕರು. ತ್ರಿಕೋಣದಲ್ಲಿ ಬಾಧೆ ಅಂತಕ್ಕಂಥದ್ದು ಲಗ್ನ, ಪಂಚಮ ಮತ್ತು ಭಾಗ್ಯಸ್ಥಾನವನ್ನು ತ್ರಿಕೋಣ ಅಂತ ಹೇಳ್ತೇವೆ. ಈ ತ್ರಿಕೋಣದಲ್ಲಿ ಬಾಧೆ ಅಂತಕ್ಕಂಥದ್ದು ತೀವ್ರತರವಾಗಿರ್ತಕ್ಕಂಥದ್ದಾದ್ದರಿಂದ ಒಂದು ಕೌಟುಂಬಿಕ ಪ್ರಶ್ನೆ, ಕೌಟುಂಬಿಕ ಆರೂಢ ಪ್ರಶ್ನೆಯನ್ನು ಇಡಿಸಿ ಅಲ್ಲಿ ಏನೋ ಬಾಧೆ ಬೇರೆ ಇದೆ. ಇದು ಜಾತಕದಲ್ಲಿರ್ತಕ್ಕಂಥ ಯೋಗಗಳಿಂದ ಆ ಮಗುವಿಗೆ ಆ ಸಮಸ್ಯೆ ಬಂದಿದ್ದಲ್ಲ. ಅಷ್ಟು ತೀವ್ರತರ ಯೋಗಗಳು ಕಾಣಿಸೋದಿಲ್ಲ ಜಾತಕದಲ್ಲಿ. ಆದರೆ ಜಾತಕದಲ್ಲಿ ತ್ರಿಕೋಣದಲ್ಲಿ ಸಮಸ್ಯೆ ಇರೋದರಿಂದ ಕೌಟುಂಬಿಕವಾದ ಯಾವುದೋ ಒಂದು ದೊಡ್ಡ ದೋಷ ಇದೆ, ಕುಟುಂಬಕ್ಕೆ ಬಾಧಿಸ್ತಾ ಇದೆ ಅಂತ ಕಾಣಿಸ್ತದೆ. ಯಾವುದೋ ಶಾಪವೋ ದೋಷವೋ ಇತ್ಯಾದಿ ಸಂಬಂಧಪಟ್ಟು ಕಾಣಿಸ್ತದೆ. ಹಾಗಾಗಿ ಆ ಒಂದು ಏನು ಅಂತ ತಿಳ್ಕೊಂಡು ಅದಕ್ಕೆ ನಿವೃತ್ತಿಯನ್ನು ಮಾಡಿಕೊಳ್ಳೋದು ಸೂಕ್ತ ಅಂತ ನನಗನ್ಸುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೀವು ಕೂಡ ಪ್ರಶ್ನೆಯನ್ನು ಕಳಿಸಬಹುದು. ನಮ್ಮ ಒಂದು ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ, ಹಾಗೆ ಇಮೇಲ್ ಐಡಿಗೂ ಕೂಡ ಕಳಿಸಬಹುದು. ತಾವು ಪತ್ರದ ಮೂಲಕ ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಅದರ ಜೊತೆಗೆ ನಮ್ಮ ಸಂಪೂರ್ಣ ಕಾರ್ಯಕ್ರಮವನ್ನು ಯೂಟ್ಯೂಬ್ ವಾಹಿನಿಯಲ್ಲಿ ಕೂಡ ತಾವು ನೋಡಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಸದಾ ನೋಡಬಹುದು ನಮ್ಮ ಕಾರ್ಯಕ್ರಮಗಳನ್ನು, ಎಲ್ಲ ಕಾರ್ಯಕ್ರಮಗಳನ್ನು ಅಂತ ಹೇಳ್ತಾ ಗುರುಗಳೇ, ಇನ್ನು ಕೊನೆಯ 4 ರಾಶಿಗಳ ಕುರಿತಾಗಿ ಏನು ಹೇಳ್ತಾ ಇದ್ದೀರಾ? ಈಗ ಧನುರಾಶಿಯವರಿಗೆ ಇವತ್ತು ರಾಶಿಗೆ ಅಷ್ಟಮ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಹಗೂರ ಮುಂದೆ 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 ಹೋಗ್ತಾ ಇದ್ದಾನೆ. ಸೂರ್ಯಾಸ್ತದವರೆಗೂ ಕೂಡ ಸ್ವಲ್ಪ ಬೇಸರ ಇದೆ ಇವತ್ತು ನಿಮಗೆ. ಧನುರಾಶಿಯವರಿಗೆ ಸೂರ್ಯಾಸ್ತದವರೆಗೂ ಒಂದು ಥರ ಅಸಮಾಧಾನದ ದಿನ, ಮಾನಸಿಕವಾಗಿರ್ತಕ್ಕಂಥ ಒಂದು ಬೇಸರದ ದಿನ. ಒಂದು ಥರ ಇವತ್ತು ಏನು ಮಾಡೋದಕ್ಕೂ ಸಮಾಧಾನ ಇಲ್ಲ. ಯಾಕೋ ಇವತ್ತು ಬೆಳಗ್ಗೆ ಎದ್ದಾರೆಂಬ ಶಕುನನೇ ಸರಿ ಇಲ್ಲ, ಹಾಗೆ ಹೀಗೆ ಇತ್ಯಾದಿ ಬೇಸರವನ್ನು ಊಹಿಸ್ಬೋದಾಗಿರುತ್ತೆ. ಇದು ಧನುರಾಶಿಯವರಿಗೆ ಸ್ವಲ್ಪ ಹೆಚ್ಚು ಕಿರಿಕಿರಿಯನ್ನು ಕೂಡ ಉಂಟು ಮಾಡುತ್ತೆ. ಏನು ಮಾಡಬೇಕು ಅದಕ್ಕೆ ಅಂದರೆ ಗೋ ಸೇವೆಯನ್ನು ಮಾಡಿ. ಬಿಳಿಯ ಬಣ್ಣದ ಹಸುವಾದರೆ ತುಂಬ ಶ್ರೇಷ್ಠ.
ಇವತ್ತಿನ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟು ಮಾತ್ರ ಹೇಳ್ತಿರ್ತಕ್ಕಂಥದ್ದು. ನೀವು ಹೋಗಿ ಎಲ್ಲಾದರೂ ಒಂದು ಬಿಳಿಯ ಬಣ್ಣದ ಹಸುವನ್ನು ಸೇವೆ ಮಾಡಿ ಅದರ ಮೈ ತಡವಿ ಅದಕ್ಕೆ ಏನಾದರೂ ತಿನ್ನಲಿಕ್ಕೆ ಕೊಟ್ಟು ಏನಾದರೂ ಸ್ವಲ್ಪ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದರೆ ಸ್ವಲ್ಪ ಮಟ್ಟಿನ ಅನುಗ್ರಹ ಪ್ರಾಪ್ತಿಯಾದರೂ ಕೂಡ ಗೋವಿನ ಅನುಗ್ರಹದಿಂದ ನಿಮ್ಮ ಸಮಸ್ಯೆ ನಿವೃತ್ತಿ ಆಗ್ತದೆ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಹೆಚ್ಚು ಬೇಸರವಾಗ್ತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿನ ಕುಂಠಿತವಾಗ್ತಕ್ಕಂಥ ಸ್ಥಿತಿ, ಮನೆಯ ವಾತಾವರಣದಲ್ಲಿ ಕೂಡ ಕೌಟುಂಬಿಕ ಪಾರಿವಾರಿಕ ವ್ಯಾಪಾರದ ಆ ಒಂದು ವ್ಯವಹಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಹಿಂಸೆ, ಬೇಸರ, ಕಿರಿಕಿರಿ ಇತ್ಯಾದಿಗಳನ್ನು ಊಹಿಸ್ಬೋದು. ದ್ವಿತೀಯ ಭಾಗದಲ್ಲಿರ್ತಕ್ಕಂಥ ರಾಹು ಇದಕ್ಕೆ ಕಾರಣ ಕೂಡ ಆಗ್ತಾನೆ. ಕಾರಣ ಏನು ಅಂತಂದರೆ ನಾಲಿಗೆ, ದ್ವಿತೀಯ ಸ್ಥಾನವನ್ನು ವಾಕ್ಸ್ಥಾನ ಅಂತ ಹೇಳ್ತೇವೆ, ಮತ್ತು ಅಷ್ಟಮದಲ್ಲಿರ್ತಕ್ಕಂತಹ ಮಂಗಳ, ದುರ್ವಾಕ್ಯಗಳು, ತೃತೀಯಕ್ಕೆ ದೃಷ್ಟಿ, ಜಗಳವನ್ನು ಮಾಡ್ತಕ್ಕಂಥದ್ದು ಕೂಡ ಸಂಭವಿಸುವಂಥ ಸಾಧ್ಯತೆ ಇದೆ. ಮೌನೇನ ಕಲಹಂ ನಾಸ್ತಿ. ಸಾಧ್ಯವಾದಷ್ಟು ಇವತ್ತು ಮೌನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು. ಶಾಂತಿ ಸಮಾಧಾನಕ್ಕೋಸ್ಕರವಾಗಿ ಶ್ರೀರಾಮಚಂದ್ರನ ರಾಮತಾರಕ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಇದು ತಾರಕ ಜಪ ಅಂತ ಹೇಳ್ತಾರೆ. ಇದನ್ನು ಆಚರಣೆ ಮಾಡಿ ಕನಿಷ್ಠ 13 ಸಂಖ್ಯೆ, ಅದು ಅಂದರೆ 1300 ಅಥವಾ 130 ಅಥವಾ 13 ಅಥವಾ 13,000 ನಿಮ್ಮ ಶಕ್ತಿಯ ಅನುಸಾರ ಜಪ ಮಾಡ್ಕೊಳ್ಳಿ. ಶುಭವಾಗಲಿ ಅಂತ ಹಾರೈಸ್ತೀನಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರದ ದಿನ. ಕಾರಣ ಚಂದ್ರ ಇವತ್ತು ಡೋಲಾಯಮಾನ ಸ್ಥಿತಿಯಲ್ಲಿ ವ್ಯಯರಾಶಿಗೆ ಬರತಕ್ಕಂಥವನಾಗಿದ್ದಾನೆ. ಹಾಗಾಗಿ ಯಾವುದೋ ಒಂದು ಅನಿರೀಕ್ಷಿತವಾಗಿರತಕ್ಕಂಥ ನಷ್ಟದ ಮುನ್ಸೂಚನೆಯನ್ನು ಇವತ್ತು ನೀವು ಕಾಣ್ತಕ್ಕಂಥ ಲಕ್ಷಣ ಉಂಟು ಕುಂಭರಾಶಿಯವರು. ಕೆಲವರು, ಅದರಲ್ಲೂ ವಿಶೇಷವಾಗಿ ಶತಭಿಷ ನಕ್ಷತ್ರದವರಿಗೆ ಇದರ ಒಂದು ಲಕ್ಷಣ ಹೆಚ್ಚಾಗಿ ಕಾಣಿಸ್ತದೆ. ಸಾಯಂಕಾಲದ ನಂತರದಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ಯಾವುದೋ ಒಂದು ನಷ್ಟದ ಸೂಚನೆ ಆಗ್ತಕ್ಕಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ಸಂಪಾದನೆ ಆಗ್ತಕ್ಕಂಥ ಹಣಕಾಸಿನ ವಿಚಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿನ ನಷ್ಟವನ್ನು ನೋಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಕುಂಭರಾಶಿಯವರು ಸಿದ್ಧರಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸಾಧ್ಯವಾದರೆ ಇವತ್ತು ಸ್ವಲ್ಪ ಅನ್ನವನ್ನು ಯಾರಿಗಾದರೂ ದಾನ ಮಾಡೋದು, ಅನ್ನದಾನವನ್ನು ಮಾಡ್ತಕ್ಕಂಥದ್ದು. ಹೊಟ್ಟೆ ತುಂಬಿದವ್ರ ಮುಂದೆ ತಟ್ಟೆಯಲ್ಲಿ ತೊಗೊಂಡೋಗಿ ಪರಮಾನ್ನ ಇಡಬಾರ್ದು. ಯಾರಿಗೆ ಅಗತ್ಯ ಇರ್ತದೆ, ಯಾರು ನಿಜವಾಗಿ ಹಸಿದೇ ಇರ್ತಾರೆ ಅಂಥವರಿಗೆ ಅನ್ನವನ್ನು ಕೊಡುವುದು ಶ್ರೇಷ್ಠ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದೆಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭ. ಇವತ್ತು ಸಾಯಂಕಾಲದ ನಂತರದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಇಷ್ಟಮಿತ್ರರ ಆಗಮನವಾಗ್ತಕ್ಕಂಥದ್ದು ಮತ್ತು ನಿಮ್ಮ ಜೊತೆಯಲ್ಲಿ ಅವರೊಂದಿಗೆ ನೀವು ಒಳ್ಳೆ ರೀತಿಯಲ್ಲಿ ದಿನಗಳನ್ನು ಕಳೀತಕ್ಕಂಥದ್ದು, ಅವರ ಜೊತೆಯಲ್ಲಿ ಸಂತೋಷದಿಂದ 2-3 ದಿನಗಳನ್ನು ಕಳೆಯುವಂಥ ಅವಕಾಶ ಉಂಟು. ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅವರಿಗೆ ಕೊಡಿಸುವಂಥ ವಿಚಾರದಲ್ಲಿರಬಹುದು. ಅವ್ರ ಜೊತೆ ಹರಟೆ ಹೊಡೆಯೋದು, ನಿಮ್ಮ ಸ್ನೇಹ ಸಂಬಂಧವನ್ನು ಅವರೊಂದಿಗೆ ಹಂಚಿಕೊಳ್ಳೋದು, ವಿನಿಮಯ ಮಾಡಿಕೊಳ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸಗಳಿಂದ ಇರತಕ್ಕಂಥದ್ದು, ಒಂದು ಥರ ಸಮಾಧಾನವನ್ನು ಹೊಂದತಕ್ಕಂಥ ದಿನ. ಹಾಗಾಗಿ ಇವತ್ತು ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಮೀನರಾಶಿಯವರಿಗೆ ನಿಮಗೆ ಇರ್ತದೆ. ಆ ಎಕ್ಸ್ಪೆಕ್ಟೇಷನ್ ಪ್ರಕಾರವಾಗಿ ಇವತ್ತಿನ ದಿನ ಕೂಡ ನಡೀತದೆ. ಚಿಂತೆ ಬೇಡ, ಎಲ್ಲವೂ ಚೆನ್ನಾಗಿದೆ. ಆದರೆ ಜನ್ಮರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರ ನಿಮಗೆ 7.5 ಫಲವನ್ನು ಕೊಡ್ತಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿನ ದೇವತಾ ಧ್ಯಾನ, ನಿಮ್ಮ ಮನೆಯ ದೇವರ ಧ್ಯಾನಾದಿಗಳನ್ನು, ಅನುಷ್ಠಾನಾದಿಗಳನ್ನು ಮಾಡೋದನ್ನು ಇಟ್ಕೊಳ್ಳಿ. ಇದರಿಂದಾಗಿ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು 12 ರಾಶಿಗಳವರಿಗೂ ಕೂಡ ಇವತ್ತಿನ ಫಲ ಗ್ರಹಗತಿಯ ಪ್ರಕಾರ ಏನು ಬರಬಹುದು ಅನ್ನುವಂಥ ಊಹೆಯಿಂದ ಹೇಳಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು ಗುರುಗಳೇ. ಉತ್ತಮ ವಿಚಾರಗಳನ್ನು ಪ್ರತಿದಿನವೂ ತಿಳಿಸ್ಕೊಡ್ತಿದ್ದೀರಾ. ಹೀಗೆ ಮುಂದುವರಿಲಿ ನಿಮ್ಮ ಪಯಣ ನಮ್ಮೊಂದಿಗೆ ಅಂತ ಹೇಳ್ತಾ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಕೂಡ ಶುಭವನ್ನೇ ಉಂಟು ಮಾಡಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅಣುವಿನಲ್ಲೂ ಕನ್ನಡ ತನವನ್ನು ಸಾದರಪಡಿಸ್ತಿರುವಂತಹ ನಮ್ಮ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.